ನಿಮ್ಮ ಓದು ಬರಹ ಯಾವಾಗ ಶುರುವಾಯಿತು? ಮನುಷ್ಯ ಒಟ್ಟೊಟ್ಟಿಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಒಳಗಡೆ ಮಾತಾಡ್ಕೊಳಕ್ ಸಾಧ್ಯ ಇಲ್ಲ. ಯಾವಾಗ ನಾನು ಸೈಲೆಂಟ್ ಆಗಿರ್ತೀನಲ್ಲ ಅವಾಗ ಒಳಗಡೆ ಮಾತುಗಳು ಸ್ಟಾರ್ಟ್ ಆಗ. ಆ ಮೊದಲ ಕವಿತೆಗಳ ವಸ್ತು ವಿಷಯ ಏನಾಗಿರ್ತೀವಿ? ಯಾರು ಕಳ್ಕೊಳ್ತಾರಲ್ಲ ಅವರು ಹೆಚ್ಚು ಭಾವಜೀವಿಗಳಾಗ. ಎಲ್ಲಾ ಪುಸ್ತಕಗಳು ಸಂದೇಶ ಕೊಡಬೇಕು ಅಂತ ಏನೂ ಇಲ್ಲ, ಮೆಸೇಜ್ ಕೊಡೋದಕ್ಕೇನೆ ನಾನು ಇದನ್ನ ಬರಿತಾ ಇದ್ದೀನಿ ಅನ್ನೋ ತಪ್ಪು ಕಲ್ಪನೆ ನನಗಂತೂ ಇಲ್ಲ. ಹೆಣ್ಣೊಬ್ಳು ಬರೀಬೇಕಾದ್ರೆ ಅವಳೊಬ್ಳು ಬೆರಳಿರಲ್ಲ, ಇಡೀ ಸಮಾಜ ಅವಳನ್ನ ಅವಾಯ್ಡ್ ಮಾಡೋಕೆ ನೋಡುತ್ತೆ ಅಂತ. ಇದನ್ನ ನೀವು ಫೇಸ್ ಮಾಡಿದ್ದು ಹೇಗೆ? ಬರೆಯೋವಷ್ಟು ಹೊತ್ತು ನಾನು ಯಾರೂ ಅಲ್ಲ. ನಾನು ನಮ್ಮ ಅಣ್ಣನಿಗೆ ತಂಗಿ ಅಲ್ಲ, ನನ್ನ ಗಂಡನಿಗೆ ಹೆಂಡತಿ ಅಲ್ಲ, ನನ್ನ ಅಪ್ಪ ಅಮ್ಮನಿಗೆ ಮಗಳಲ್ಲ, ನಾನೊಬ್ಬ ರೈಟರ್. ನನ್ನ ಕಾರ್ನಾಡರಿಗೆ 7ನೇ ತರಗತಿಯಲ್ಲಿ ಇದ್ದಾಗ ಒಂದು ಪತ್ರ ಬರ್ತಿದ್ದೆ, ದೊಡ್ಡ ಪತ್ರ ಬರ್ತಿದ್ದೆ. ನೀವು ಯಾಕೆ ಅರ್ಥ ಆಗದಿರೋ ತರ ಬರೀತೀರಾ, ಯಾವುದು ನಿಮ್ಮ ಒಂದು ಬರವಣಿಗೆನು ನನಗೆ ಅರ್ಥನೇ ಆಗಲ್ವಲ್ಲ, ಬರೀಬೇಕು ಅಂತ. ಪ್ರೀತಿನೇ ಬೇರೆ, ಮದುವೆನೇ ಬೇರೆ. ಮದುವೆ ಆಗ್ಬಿಟ್ರೆ ನಮ್ಗೆ ಪ್ರೀತಿ ಸಿಕ್ಬಿಡ್ತು ಅಂತ ಅರ್ಥ ಅಲ್ಲ. ನಾವು ಇಷ್ಟಪಟ್ಟವ್ರನ್ನೇ ಮದುವೆ ಆದ್ರೂ ಕೂಡ ಅಲ್ಲಿ ಪ್ರೀತಿ ಸಿಗುತ್ತೆ ಅಂತ ಗ್ಯಾರಂಟಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಹುಲಿಕುಂಟೆ. ಝೂಮ್ ವಿತ್ ಬುಕ್ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ, ಇವರು ಪತ್ರಕರ್ತರು, ಪ್ರಜಾವಾಣಿ ಅಂತ ಒಂದು ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಲೇಖಕಿ, ಕಾದಂಬರಿಗಾರ್ತಿ ಸುಶೀಲಾ ಡೋಣೂರ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮ ಬರವಣಿಗೆ ಅದೆಲ್ಲ ನೋಡ್ತಾ ನೀವು ಬರೆಯೋಕ್ಕಿಂತ ಮುಂಚೆ ತುಂಬ ಓದ್ಕೊಂಡಿದ್ದೀರಾ ಅನ್ನೋದೊಂದು ಫೀಲ್ ಬರುತ್ತೆ. ಆಳವಾದ ಜ್ಞಾನ ಇದೆ ಬರವಣಿಗೆ ಬಗ್ಗೆ ಅಂತ. ಆ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಿಮ್ಮ ಓದು ಬರಹ ಯಾವಾಗ ಶುರುವಾಯಿತು? ಓದು ಮತ್ತು ಬರಹ ಎರಡೂ ನನಗೆ ಕಾನ್ಶಿಯಸ್ ಆಗಿ ಆಯ್ಕೊಂಡು ನಾನು ಹಿಂಗೆ ಓದಬೇಕು, ಇದನ್ನೆಲ್ಲ ಓದಬೇಕು, ಮುಂದೆ ಬರವಣಿಗೆಯಲ್ಲಿ ತೊಡಕೋಬೇಕು ಅನ್ನೋ ಯಾವ ಯೋಜನೆಗಳು ಇಲ್ಲದೆ ಇದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಬಂದಿರುವಂತಹ ವಿಷಯ ನನ್ನ ಲೈಫಲ್ಲಿ. ನಾನು ಚಿಕ್ಕವಳಿದ್ದಾಗಿಂದಾನು ಜನರ ಜೊತೆ ಬೆರೆಯೋ ಸ್ವಭಾವ ಬಹಳ ಕಡಿಮೆ ನನಗೆ. ಕ್ವಿಕ್ ಆಗಿ ಯಾರನ್ನೂ ಹಚ್ಕೊಳ್ಳಲ್ಲ, ಯಾರಿಗೂ ರೆಸ್ಪಾಂಡ್ ಮಾಡಲ್ಲ. ನನ್ನದೇ ಆದ ಒಂದು ಲೋಕದಲ್ಲಿ ಇರೋದಕ್ಕೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಇನ್ನೊಂದು, ನಮ್ಮ ತಂದೆ ತುಂಬ ಬೇಗ ಮನೆ ಜವಾಬ್ದಾರಿಗಳಿಂದ ಸೆಪರೇಟ್ ಆಗಿ ಬರೇ ಓದೋರು. ಅವರು ಹಗಲು ರಾತ್ರಿ ಅವ್ರಿಗೆ ಯಾವಾಗ ಎಚ್ಚರ ಇರ್ತಾರೆ ಅವಾಗ ಓದೋದು. ಏನು ಇಷ್ಟೊಂದು ಓದ್ತಾರಲ್ಲ, ಓದೋದ್ರಲ್ಲಿ ಏನು ಇರಲೇಬೇಕು ಅಲ್ವಾ, ಅಂದ್ರೇನೆ ಅದಕ್ಕೇನೆ ಅಷ್ಟು ಓದ್ತಾರೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇತ್ತು ನನಗೆ. ಆಮೇಲೆ ನನಗೆ ಸ್ಕೂಲಲ್ಲಿದ್ದಾಗ ಒಂದು ನಾಟಕ ಮಾಡಿಸಿದ್ರು ನಮ್ಮ ಮೇಷ್ಟ್ರು. ರಾಧಾ ಲೀಲಾ, ಕೃಷ್ಣ ಲೀಲಾ ಅಂತೇನೋ ಮಾಡಿಸಿದ್ರು. ಅದರಲ್ಲಿ ನಾನು ಕಪ್ಪು ಅನ್ನೋ ಕಾರಣಕ್ಕೆ ನನಗೆ ರಾಧೆ ಅಂತ ಕೊಟ್ಟರು. ಇನ್ನೊಬ್ಳು ನನ್ನ ಫ್ರೆಂಡಿಗೆ, ಅವಳು ಚೆನ್ನಾಗಿದ್ಲು ನೋಡೋದಕ್ಕೆ, ನೀನು ರುಕ್ಮಿಣಿ ಆಗು ಅಂತ ಹೇಳಿದರು. ಅವಳು ಇಲ್ಲ, ನಾನೇ ರಾಧೆ ಆಗಬೇಕು ಅಂದರೆ, ರಾಧೆ ಎಲ್ಲರ ಮನಸ್ಸಲ್ಲೂ ಒಂದು ಆಪ್ತ ಸಖಿ ಅಂತಹ ರೂಪದಲ್ಲಿರೋಳು. ರುಕ್ಮಿಣಿಗಿಂತ ರಾಧೆ ಹತ್ರ ಜನರಿಗೆ ಪ್ರೇಮ ಅವಳು. ನಮ್ಗೆ ಆ ವಯಸ್ಸಲ್ಲಿ ಏನೋ ಗೊತ್ತಿಲ್ಲ, ಅವಳಿಗೂ ರಾಧೆ ಪಾತ್ರ ಬೇಕಿತ್ತು, ನನಗೂ ರಾಧೆ ಪಾತ್ರ ಬೇಕಿತ್ತು. ನಾವು ಜಗಳ ಆಡ್ಕೊಂಡ್ವಿ, ಇಲ್ಲ ನಾನೇ ರಾಧೆ ಆಗ್ಬೇಕು ಅಂತ. ಸರ್ ಕನ್ವಿನ್ಸ್ ಮಾಡಕ್ಕೆ, ಕೃಷ್ಣ ಆದವಳು ಇನ್ನೊಬ್ಳು ಹುಡುಗಿನೇ. ಸೊ ಸರ್ ಏನು ಕನ್ವಿನ್ಸ್ ಮಾಡಿದ್ರು, ರಾಧೆಗೆ ಏನು ಸಿಕ್ಕತ್ತಮ್ಮ, ಏನು ಸಿಗಲ್ಲ ರಾಧೆಗೆ ಲೈಫಲ್ಲಿ, ಬರೀ ಪ್ರೀತಿ ಬಂದ್ಬಿಟ್ರೆ. ರುಕ್ಮಿಣಿಗೆ ನೋಡು, ಎಲ್ಲ ಸಿಕ್ತು, ಅವನ ಆಸ್ತಿ, ಅವನ ಅಂತಸ್ತು, ಅವನ ಹೆಸರು, ಮಕ್ಕಳು ಎಲ್ಲಾನು ಸಿಕ್ತು ಕೃಷ್ಣನಿಂದ ರಾಧೆಗೆ. ರಾಧೆಗೆ ಏನು ಸಿಕ್ಲಿಲ್ಲ ಅಂದಾಗ ಅವಳು ಬಿಟ್ಬಿಟ್ಲು ರಾಧೆ ಪಾತ್ರನ. ಅಲ್ಲಿಂದ ನನ್ಗೆ ಅನ್ಸಕ್ ಸ್ಟಾರ್ಟ್ ಮಾಡಿದ್ಲು, ಅಯ್ಯೋ ರಾಧೆ ನಿಂಗೆ ಏನ್ ಸಿಕ್ತು ಕಣೆ, ನಿಂಗೆ ಏನ್ ಸಿಕ್ತು, ಏನೂ ಇಲ್ಲ ನಿಂಗೆ, ನೀನ್ ರಾಧೆ ಅಂದ್ರೆ ಏನ್ ಗೊತ್ತಾ ಅಂತ ಏನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ಲು. ಆವಾಗ ನಾನು ರಾಧೆ ಅಂದ್ರೆ ಏನು ತಿಳ್ಕೊಬೇಕನ್ನಿಸ್ತು. ಮಾತಾಡಿದಾಗ ನನ್ನ ಸುತ್ತಮುತ್ತ ಆವಾಗ ಅಷ್ಟು ಮಾತಾಡುವಂತಹ ವ್ಯಕ್ತಿತ್ವ ನನ್ನ ಜೊತೆ ಯಾರೂ ಇರಲಿಲ್ಲ. ನಮ್ಮ ಅಕ್ಕಂದ್ರ ಹತ್ರ ಮಾತಾಡಿದ್ರೆ ಏನು, ಅವರು ಏನೋ ಹೇಳೋರು. ಆವಾಗ ರಾಧೆ ಬಗ್ಗೆ ತಿಳ್ಕೊಬೇಕು ಅಂತ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದು ಎಂಥದ್ದು, ಜಾತ್ರೆಗಳಲ್ಲಿ ಸಣ್ಣ ಸಣ್ಣ ಪುಸ್ತಕ ಸಿಕ್ತಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ, ಅದ್ರಲ್ಲಿ ಏನು ಅಂತ ಇರಲಿಲ್ಲ. ಆಮೇಲೆ ಹೈಸ್ಕೂಲಿಗೆ ಬಂದಮೇಲೆ ನನಗೆ ಲೈಬ್ರರಿ ಕಾಂಟ್ಯಾಕ್ಟ್ ಸಿಕ್ತು. ಬಿಜಾಪುರದಲ್ಲಿ ನಾನು ಓದಿದ್ದು ಹೈಸ್ಕೂಲು, ಗೌರ್ಮೆಂಟ್ ಸ್ಕೂಲಲ್ಲಿ. ಆವಾಗ ಲೈಬ್ರರಿಗೆ ಹೋಗಿ ಏನೋ ಓದಬೇಕು ಪ್ರಯತ್ನ ಮಾಡ್ತಾ ಇದ್ದೆ. ಯಾವುದು ನನಗೆ ಆ 13-14ನೇ ವರ್ಷಕ್ಕೆ ಕುವೆಂಪು ಆಗಲಿ, ಕಾರಂತರಾಗಲಿ, ಕಾರ್ನಾಡರಾಗಲಿ ಅರ್ಥ ಆಗುವಂಥ, ಅವರ ಬರವಣಿಗೆಗಳು ಇಷ್ಟ ಆಗುವಂತಹ ಇದು ಇರಲಿಲ್ಲ, ವಯಸ್ಸದಲ್ಲ.
ಓದ್ತಿದ್ದೆ, ಎಲ್ಲ ಅರ್ಧಂಬರ್ಧ ಪುಸ್ತಕ ಓದ್ತಿದ್ದೆ. ಹ್ಮ್ ಬರವಣಿಗೆ ಸ್ಟಾರ್ಟ್ ಆಗಿದ್ದು ಕೂಡ ಪ್ರೇಮ ಪತ್ರಗಳಿಂದ. ಕೃಷ್ಣನಿಗೆ ಅವನ ಅಷ್ಟೂ ಹೆಸರುಗಳ ಮೇಲೆ ನಾನು ಪತ್ರ ಬರೀತಿದ್ದೆ. ನನಗೆ ಬಹಳ ಆಗ್ತಿದ್ರಿ ಬರೆಯೋದು ಪತ್ರನ. ಕೇಶವ, ರಾಮ, ಕೃಷ್ಣ, ಎಷ್ಟೆಷ್ಟು ಹೆಸರಿದೆಯೋ ಎಲ್ಲ ಹೆಸರ ಮೇಲೆ ಪತ್ರಗಳನ್ನು ಬರೆಯೋದು. ನನಗೆ ಅದೇನೋ ಅದು ನನ್ಗೆ ಕೇಳಿಸ್ಕೊಳ್ತಾನೋ ನನ್ನ ಪತ್ರ ಅವನಿಗೆ ರೀಚ್ ಆಗ್ತು ಅನ್ನೋ ಫೀಲ್ ಆಗೋದು. ನಮ್ಮ ಮನೆಯಲ್ಲಿ ಗೊತ್ತಿತ್ತು, ನಮ್ಮ ಅಕ್ಕಂದ್ರಿಗೆ ಗೊತ್ತಿತ್ತು, ಬೈತಿದ್ರು, ಫ್ರೆಂಡ್ಸು ಅಂತಿದ್ರು. ಆಮೇಲೆ ನಮಗೆ ಬಿಜಾಪುರ ಗೋಳ್ಗುಮಠ ಗೊತ್ತಲ್ಲ ನಿಮಗೆ, ಅಲ್ಲಿಂದ ತುಂಬ ದೂರದಲ್ಲಿ ಒಂದು ಮಾದರಿ ಗೋಳ್ಗುಮಠ ಇದೆ, ಹಳೆಯ ಗೋಳ್ಗುಮಠ. ಅಂದರೆ ಫಸ್ಟ್ ಅಲ್ಲಿ ಇದು ಮಾಡಿ ಆಮೇಲೆ ಇದು ಮಾಡಿರೋದು. ಅಲ್ಲಿ ಜನರ ಓಡಾಟನೇ ಇಲ್ಲ ಅಲ್ಲಿ. ಯಾರೋ ಕುರಿ ಕಾಯೋರು, ದನ ಮೇಯಿಸೋರು ಅಷ್ಟೇ ಅಲ್ಲಿ ಹೋಗಿ ಕೂರ್ತಿದ್ದೆ ನಾನು. ಕುಂತು ಬರೀತಿದ್ದೆ. ಅದು ಅಲ್ಲಿಂದ ಬರವಣಿಗೆ ಆರಂಭ ಆಗಿತ್ತು. ನೀವು ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಪತ್ರಿಕೋದ್ಯಮ ಅಂದರೆ ನಾನು ನೆಕ್ಸ್ಟ್ ಬಿಜಾಪುರಿಂದ ಧಾರವಾಡಕ್ಕೆ ಬಂದೆ. ನನಗೆ ಯಾವಾಗ್ಲೂ ಇಂಥ ಕಾಲೇಜಲ್ಲೇ ಓದಬೇಕು, ಇದನ್ನೇ ಓದಬೇಕು, ಇಲ್ಲೇ ಜಾಬ್ ಮಾಡಬೇಕು, ನನ್ನ ನೌಕರಿ ಹಿಂಗೆ ಇರಬೇಕು, ನನ್ನ ಜೀವನ ಹಿಂಗೆ ಇರಬೇಕು ಅನ್ನೋ ಒಂದು ಇದು ಇತ್ತು ನನಗೆ, ಸ್ಪಷ್ಟತೆ ಇತ್ತು. ಸೊ ಕಾಲೇಜಿಗೆ ಬಂದಾಗ ಅಲ್ಲಿ ಧಾರವಾಡ ನಿಮಗೆ ಗೊತ್ತು, ಸಾಹಿತ್ಯಿಕ ವಾತಾವರಣ ಅಲ್ಲಿ ಭಾಳ ಚೆನ್ನಾಗಿದೆ. ನಾವು ಇರೋದು ಕಲ್ಯಾಣ ನಗರ. ಕಲ್ಯಾಣ ನಗರದಲ್ಲಿ ಎಲ್ಲ ಸಾಹಿತಿಗಳ ಮನೆಗಳು ಅಲ್ಲೇ ಸುತ್ತಮುತ್ತ ಬರ್ತಿತ್ತು. ಸೊ ಅಲ್ಲಿ ಒಂದು ನಮ್ಮ ಕಾಲೇಜಲ್ಲಿ ಮಿಸ್ಲೆನಿ ಅಂತ ಸ್ಟೂಡೆಂಟ್ಸಿಗೆ ಒಂದು ಮ್ಯಾಗ್ಝಿನ್ ಬರ್ತಿತ್ತು. ಆ ಮ್ಯಾಗ್ಝಿನ್ನಿಗೆ ಸಣ್ಣ ಸಣ್ಣ ಲೇಖನ ಕವಿತೆಗಳನ್ನು ಬರಿತಿದ್ದೆ. ಅವಾಗ ಕೆಲವೊಂದಿಷ್ಟು ಜನ ಪ್ರೊಫೆಸರ್ಸು, ಫ್ರೆಂಡ್ಸು ಭಾಳ ಚೆನ್ನಾಗಿ ಬರೀತೀಯ ನೀನು, ಮುಂದೆ ಜರ್ನಲಿಸಮ್ ಮಾಡು ಅಂತ ಅಲ್ಲಿಂದ ನನಗೆ ತಲೆಯಲ್ಲಿ ತುಂಬ ಸ್ಟಾರ್ಟ್ ಮಾಡಿದರು. ಆ ಮೊದಲ ಕವಿತೆಗಳ ವಸ್ತು ವಿಷಯ ಏನಾಗಿರುತ್ತೆ? ಕೃಷ್ಣನೇ. ಅಲ್ಲಿ ರಾಧೆ ಆಗಿ ಬರೀತಿದ್ರು, ರುಕ್ಮಿಣಿ ಆಗಿ? ನನಗೆ ಯಾವತ್ತೂ ನಾನು ರುಕ್ಮಿಣಿ ಆಗಲೇ ಇಲ್ಲ, ಯಾವತ್ತು ರುಕ್ಮಿಣಿ ಆಗಲಿಲ್ಲ. ಆಮೇಲೆ ನನಗೆ ರುಕ್ಮಿಣಿಯ ಪಾತ್ರ ನಾನು ತಿಳ್ಕೊಂಡಷ್ಟರ ಮಟ್ಟಿಗೆ ನಾನು ಓದಿ ಮಾಡಿದ ರಾಧೆ ಸೆಳೆದು ಬಿಡ್ತಾಳೆ ಕಾಡು. ನನ್ನ ಗ್ರಹಿಕೆಯಲ್ಲಿ ರುಕ್ಮಿಣಿ ಉತ್ಕಟವಾದ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಕ್ಯಾರೆಕ್ಟರ್ ಅಲ್ಲ. ಅವಳಿಗೆ ಹೆಣ್ಣಿಗೆ ಯಾವಾಗ್ಲೂ ಅನ್ಕೊಂಡಿರೋದೆಲ್ಲ ಸಿಕ್ಬಿಟ್ರೆ ಅವಳ ಭಾವನಾ ಲೋಕ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡುತ್ತೆ. ಅಷ್ಟು ರುಕ್ಮಿಣಿ ಮತ್ತೆ ಯಾವಾಗ್ಲೂ ಸಿಗದೆ ಇರೋದ್ರ ಬಗ್ಗೆ ಸೆಳೆತಾ ಇರುತ್ತೆ. ಯಾರು ಕಳ್ಕೊಳ್ತಾರಲ್ಲ ಅವರು ಹೆಚ್ಚು ಭಾವಜೀವಿಗಳಾಗೋದು, ತೀವ್ರತೆ ಇರುತ್ತೆ ಆ ಸಂಬಂಧ. ಭಾವನೆಗಳಲ್ಲಿ ಒಂದು ಮೊನಚು ಬರೋದು ಯಾವಾಗ ಅಂದ್ರೆ ನಾವು ಕಳ್ಕೊಂಡಾಗ. ಆಮೇಲೆ ವಿರಹ ಒಂದೇ ಅಲ್ಲ, ನಾವು ಅದು ನಮ್ಗೆ ಸಿಗಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ಅದ್ರ ಮೇಲೆ ನಮ್ಗೆ ಬಯಕೆ ಕಡಿಮೆ ಆಗಲ್ಲ. ಬೇಕು ಅಂತ ನಾವು ಬಯಸಲ್ಲ, ಬಟ್ ಆದ್ರೂ ಅದ್ರ ಮೇಲೆ ಒಂದು ಅಟ್ರಾಕ್ಷನ್ ಇರುತ್ತೆ. ಆ ಕಾರಣದಿಂದಾಗಿ ನನಗೆ ರಾಧೆ ಹೆಚ್ಚು ಆಪ್ತ ಅನಿಸ್ತಿದ್ಲು ಯಾವಾಗ್ಲೂ. ಈಗ ನಿಮ್ಮ ಮೊದಲನೇ ಪುಸ್ತಕ, ಇವಾಗ ಯಾರೇ ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದ್ರು, ಒಂದು ಕವನ ಸಂಕಲನ ಅಥವಾ ಒಂದು ಚಿಕ್ಕದಾಗ ಒಂದು ಕಥಾ ಸಂಕಲನ, ಈ ಥರ ಸಾಹಿತ್ಯನ ಶುರು ಮಾಡೋ ಹೆಜ್ಜೆ ಇರುತ್ತೆ. ಆದರೆ ನೀವು ಆರಂಭಿಸಿದಾಗಲೇ ನ್ಯಾನ್ಸಿ ಅಂತ ಒಂದು ದೊಡ್ಡ ಕಾದಂಬರಿ, ಅದು ತುಂಬ ವಿಭಿನ್ನವಾದ ಪಾತ್ರಗಳನ್ನ ಇಟ್ಕೊಂಡು, ಮಾಡೆಲ್ ಇರ್ಬೋದು, ಆ ಲೋಕನೇ ಹೊಸದು ಕನ್ನಡ ಸಾಹಿತ್ಯ ಲೋಕದ ಮಟ್ಟಿಗೂ. ಆ ಥರದೊಂದು ಕಾದಂಬರಿ ಬರೆಯೋಕೆ ಹೇಗೆ ಸಾಧ್ಯ ಆಯಿತು ನಿಮಗೆ? ಯಾಕೆ ಮೊದಲ ಆಯ್ಕೆ ನಿಮ್ಮದು ಕಾದಂಬರಿನೇ ಆಗಿತ್ತು ಪ್ರಕಟ ಅಂತ? ಅದು ಕಾದಂಬರಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಕಾದಂಬರಿ ಅಂತ ಆರಂಭವಾದ ಬರಹ ಅಲ್ಲ ಅದು. ನನಗೆ ಪತ್ರಿಕಾ ಸಂದರ್ಶನಕ್ಕೆ ಹೋದಾಗ ಎದುರಾದ ಒಂದು ಕ್ಯಾರೆಕ್ಟರ್ ಅದು. ಅವಳನ್ನ ನಾನು ಡೆವಲಪ್ ಮಾಡಿದೆ ಅಷ್ಟೇ. ಅವಳ ಬದುಕನ್ನ ದಾಟಿ ಅದು ಕಾದಂಬರಿಯಾಗಿ ಬೆಳೀತು. ಸಂದರ್ಶನಕ್ಕೆ ಹೋದಾಗ ಅವಳು ಆ ಒಂದು ಸಣ್ಣ ಹಿಂಟ್ ಕೊಟ್ಲು ನನಗೆ. ನಾನು ಮಾಡೆಲಿಂಗ್ ಜಗತ್ತಿಗೆ ಬಂದಳು. ಫಸ್ಟು ಡ್ಯಾನ್ಸರು, ಮಾಡೆಲಿಂಗು. ಆಮೇಲೆ ನಾನು ಒಂದು ಆ ಲೈಫ್ ಸ್ಟೈಲಿಗೆ ಅಡಾಪ್ಟ್ ಆಗ್ಬಿಟ್ಟೆ. ಅಂದರೆ ಆ ಒಂದು ಕಂಫರ್ಟ್ ಲೆವೆಲ್ ಬೇಕು ಅನ್ನಿಸ್ದಾಗ ಅವಕಾಶ ಕಡಿಮೆ ಆದಂಗೇನೆ ನಾನು ಈ ಫೀಲ್ಡಿಗೆ ಬಂದೆ. ಕಾಲ್ ಗರ್ಲ್ ಆಗಿ ನಾನು ಇದು ಮಾಡಬೇಕಾಯ್ತು ಅಂತ ಅವಳು ಹೇಳ್ಕೊಂಡಿರೋ ಎಕ್ಸ್ಪೀರಿಯನ್ಸ್ ಅದು. ಆ ಸಂದರ್ಶನ ಪ್ರಕಟ ಆಗಲಿಲ್ಲ ಕಾರಣಾಂತರದಿಂದ. ಅದನ್ನೇ ಒಂದು ಕತೆ ಅಂತ ಮಾಡಿ ನಾನು ಮಯೂರ ಪತ್ರಿಕೆ ಕೊಟ್ಟೆ. ಅವಾಗ GP ಬಸವರಾಜು ಸರ್ ಇದ್ರು. ಅವರು ಇಲ್ಲ, ಇದು ಬಹಳ ಲಿಮಿಟೆಡ್, ಬಹಳ ಅರ್ಜೆಂಟಾಗಿ ಬರ್ದಂಗಿದೆ, ಇದನ್ನ ಕತೆ ಅಂತ ಒಂದು ಲಿಮಿಟ್ ಮಾಡಬೇಡಮ್ಮ, ಬರೀತಾ ಹೋಗೋದು, ಏನಾಗುತ್ತೋ ಆಗಲಿ, ಡೆವಲಪ್ ಮಾಡು, ಎಷ್ಟಾಗುತ್ತೋ ಆಗಲಿ ಅಂತ ಹೇಳಿದರು. ಸೊ ನಾನು 2007ರಿಂದ ಸ್ಟಾರ್ಟ್ ಮಾಡಿದ್ದು ಅದನ್ನು. ಬರಿತಾ 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 ಅವಳ ಹರಿವು, ಅವಳ ಜರ್ನಿ, ಅದೊಂದು ಬಹಳ ಅದ್ಭುತವಾದ ಪ್ರಯಾಣ ನನಗದು.
ನನಗೆ ರಾತ್ರಿ 12 ಗಂಟೆ ಆಗ್ತಿತ್ತು ಮನೆಗೆ ಹೋಗುವಾಗ. ನನಗೆ ಹೋಗುವಾಗ್ಲಿಂದಾನು ಅವಳು ಆವರ್ಸ್ಕೊಂಡ್ ಬಿಡ್ತಿದ್ಲು. ಕೆಲಸ ಮುಗೀತಿದ್ದಂಗೆನೆ ನಾನು ಆ ಲೋಕಕ್ಕೆ ಹೋಗ್ಬಿಡ್ತಿದ್ದೆ. ಮುಂದೆ ಏನಾಯ್ತು, ಅವಳು ಇಲ್ಲಿ ಹೋದ್ಲಾ, ಈ ತರ ಮಾಡಿದ್ಲ, ಅವ್ನು ಬಂದ ಅವಳನ್ನ ಭೇಟಿ ಆದ್ನ, ಬೇಡ ಅಥವಾ ಇಲ್ಲಿ ಭೇಟಿ ಮಾಡಿದ್ರೆ ಅವಳು ಚೆನ್ನಾಗಿರಲ್ಲ, ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ನು ಭೇಟಿ ಆಗ್ಲಿ, ಈಗ ಇವನ್ ಬಂದ್, ನನ್ಗೆ ಅದೇ ನಡೀತಿತ್ತು ತಲೆ. ಈ ಮನಸ್ಥಿತಿ ಇದೆಯಲ್ಲ, ಯಾವುದೋ ನೋಡಿದ ಒಂದು ಚಿಕ್ಕ ವ್ಯಕ್ತಿತ್ವವನ್ನ, ಒಂದು ಪಾತ್ರವನ್ನ ನಮ್ಮ ತಲೆಯಲ್ಲಿ ಬೆಳೆಯೋಕೆ ಬೀಳೋದು, ರೂಪಿಸ್ತಾ ಹೋಗೋದು, ಅವ್ರ ಬದುಕನ್ನು ನಾವು ಕಟ್ಟಿಕೊಡೋದಿದೆಯಲ್ಲ, ಇದು ತೀರಾ ಸೂಕ್ಷ್ಮ ಗ್ರಹಿಕೆ ಬೇಕು, ಅಷ್ಟೇ ಸೃಜನಶೀಲ ಮನಸ್ಥಿತಿನೂ ಬೇಕು. ಕೆಲವೊಮ್ಮೆ ನಾವು ಬರೆದ ಪಾತ್ರಗಳು ಯಾವ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಾಗ ನಾವು ಅವರನ್ನ ಬೇರೆ ಥರನೇ ತಿರುಗಿಸ್ಬಿಟ್ಟಿರ್ತೀವಿ ಅಂತಲೂ ಶುರುವಾಗುತ್ತೆ. ಆ ಅನುಭವಗಳು ನಿಮಗೆ ಏನು ಅನ್ನಿಸ್ತಾ ಇತ್ತು? ಹೇಗೆ ಅದನ್ನು ಕಟ್ಕೊಡೋಕೆ ಸಾಧ್ಯ ಆಗುತ್ತೆ ಅಂದರೆ, ಒಂದು ಕ್ಯಾರೆಕ್ಟರು, ಒಂದು ಪಾತ್ರನ ನಾವು ನಿರೂಪಿಸ್ತೀವಿ ಅಂದ್ರೆ ಅದು ಒಂದೇ ಪಾತ್ರ ಇರಲ್ಲ, 4 ಜನರ ಗುಣಗಳು ಆ ಒಂದು ಪಾತ್ರದಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಸೊ ನ್ಯಾನ್ಸಿ ಅಂದ್ರೆ ಇವೆಲ್ಲ ನಮ್ಮ ಗ್ರಹಿಕೆಗೆ ಅಥವಾ ನಮ್ಗೆ ನಾವು ಕಂಡಿರ್ತೀವಿ ಎಲ್ಲೋ ಆ ಪಾತ್ರಗಳನ್ನ. ನನ್ನ ಮಟ್ಟಿಗಂತೂ ಯಾವ ಪಾತ್ರಗಳು ನಮ್ಮ ಕಲ್ಪನೆಯಿಂದ ಜನ್ಮ ತಾಳಿರೋದಿಲ್ಲ, ನಮ್ಮ ಜೊತೆ ಇರೋರೇ ನಮ್ಮ ಕಲ್ಪನೆ ಮೂಲಕ ಆಚೆ ಬರೋದಕ್ಕೆ ಸಾಧ್ಯ. ಅವ್ರು ಒಂದು ಹೊಸ ರೂಪ ನೀವು ಕೊಡ್ತಾ ಹೋಗ್ತೀವಿ, ಆಡ್ ಆನ್ ಮಾಡ್ತಾ ಹೋಗ್ತೀವಿ. ಈಗ ನ್ಯಾನ್ಸಿ ನನಗೆ ಸಿಕ್ಕಿದ್ದು, ನ್ಯಾನ್ಸಿಯ 1% ನನಗೆ ಅಲ್ಲಿ ಸಿಕ್ಕಿದ್ದು ನ್ಯಾನ್ಸಿ. ಅವಳನ್ನ ಬೆಳೆಸಿದ್ದು ನಾನು. ನನಗೆ ಖುಷಿ ಕೊಡ್ತಿತ್ತು ಅದು. ನ್ಯಾನ್ಸಿನ್ ಬರೆಯುವಾಗ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ, ಕೆಲವೊಮ್ಮೆ ಹೆಂಗಾಗೋದು ಅಂದ್ರೆ ರೂಮ್ಮೇಟ್ಸು ಒಂದ್ ರೂಮಲ್ಲಿ ಇಬ್ರು ಇರ್ತಿದ್ವಿ. ಅವಳು ಲೈಟ್ ಹಾಕೊಂಡು ಬರೆಯಕ್ ಕೂತ್ಕೊಂಡ್ರೆ ಅವಳಿಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಅವಳು ಡ್ಯೂಟಿ, ಅವಳು ಉದಯ ಚಾನಲಲ್ಲಿ ಇದ್ಲು. ಚಾನಲ್ಗೆ ಹೋಗ್ಬೇಕು, ಮಾತಾಡ್ಬೇಕು, ಸ್ಟ್ರೇನ್ ಆಗುತ್ತೆ ನನಗೆ ಲೈಟ್ ಇದ್ರೆ ಅಂತ ಅವಳದು ತಾಪತ್ರಯ. ನನಗೆ ಮಲ್ಗಕ್ ಬಿಡ್ತಾನೆ ಇರ್ಲಿಲ್ಲ ನ್ಯಾನ್ಸಿ. ಎದ್ದೇಳು ಬರೀ ಎದ್ದೇಳು. ಅದು ಫ್ಲೋ ಆಗೋದು ಹೆಂಗಂದ್ರೆ, ನೀವು ಆಣೆಕಟ್ಟನ್ನ ಒಮ್ಮೆ ಓಪನ್ ಮಾಡಿದಾಗ ನೀರ್ ಹೆಂಗೆ ಧುಮ್ಮಿಕ್ಕುತ್ತಲ್ಲ, ಆ ತರ ನನಗೆ ಆಲೋಚನೆ ಬರೋದಕ್ಕೆ ಸ್ಟಾರ್ಟ್. ಅದನ್ನ ನಾನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇರ್ಲಿಲ್ಲ. ಬೆಳಿಗ್ಗೆ ಆದ್ಮೇಲೆ ಬರೆಯೋಣ ಅಂತ ನಾನು ಅದನ್ನ ತಡೆಯೋಕ್ ಸಾಧ್ಯ ಇರ್ಲಿಲ್ಲ. ಮೊಬೈಲ್ ಇದರಲ್ಲಿ ಬ್ಯಾಟ್ರಿ ಹಾಕೊಂಡು ನಾನು ಏನೋ ಒಂದು ಸರ್ಕಸ್ ಮಾಡಿ, ಅಥವಾ ನನ್ನ ಕಾಟಿಗೆ ಒಂದು ಕರ್ಟನ್ ಹಾಕೊಂಡು ಆ ಥರ ಎಲ್ಲ ಸರ್ಕಸ್ ಮಾಡಿ ಬರೀತಿದ್ದೆ ರಾತ್ರಿ ಇಡೀ. ಬಹಳ ಖುಷಿ ಅನ್ಸೋದು ಒಂದೊಂದು ಅಧ್ಯಾಯ ಬರೆದಾಗ. ಈ ನ್ಯಾನ್ಸಿ ಬಂದ ನಂತರ ನೀವು ಅದಾಗಲೇ ಪತ್ರಿಕೋದ್ಯಮದಲ್ಲಿ ಇದ್ರಿ ಅನ್ಸುತ್ತೆ, ಅದಕ್ಕೆ ಬಂದ ಸ್ಪಂದನೆಗಳು ಹೇಗಿತ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಮ ಸಮಾಜದ ಮನಸ್ಥಿತಿಯ ಬಗ್ಗೆ ನಾನು ಹೇಳ್ದೇನು ನಿಮ್ಗೆ ಅರ್ಥ ಆಗುತ್ತೆ. ಒಂದು ಕಾಲ್ ಗರ್ಲ್ ಸ್ಟೋರಿ, ಅವಳು ಎಷ್ಟೊಂದು ಜನ ಗಂಡಸನ್ನ, ಅವಳು ಅದರಲ್ಲಿ ಅವಳ ಕಮ್ಯುನಿಕೇಶನ್ ಅಲ್ಲಿ, ಅವಳ ಒಂದು ಸಂಭಾಷಣೆಯಲ್ಲಿ ಅವಳು ಹೇಳ್ತಾಳೆ, ನನಗೆ ಮೊದಲು ಒಬ್ಬ ಗಂಡಸಿನ ಜೊತೆ ಕುಳಿತು ಒಂದು ಕಾಫಿ ಕುಡಿಯೋಕೆ ಸಾಧ್ಯ ಇರಲಿಲ್ಲ, ಮುಂದೆ ಬೆಡ್ ಶೇರ್ ಕೂಡ ಕಾಫಿ ಕುಡಿದಷ್ಟು ಅಪರಿಚಿತರ ಜೊತೆ ಕುಳಿತು ಕಾಫಿ ಕುಡಿತೀವಲ್ಲ ಅಷ್ಟೊಂದು ಈಸಿ ಆಗೋಯ್ತು ಅಂತ ಹೇಳ್ತಾರೆ. ಈ ತರ ಡೈಲಾಗ್ಸ್ಗಳೆಲ್ಲ ಜನರ ಮನಸ್ಸಿನಲ್ಲಿ ಒಂದು ತರ. ಒಬ್ರು ನನಗೆ ಓದಗರು ಈ ಶಿವಮೊಗ್ಗದಲ್ಲಿ ಪ್ರಶಸ್ತಿ, ಕುವೆಂಪು ಅವರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಒಬ್ರು ಕೇಳಿದ್ರು ಸಂವಾದದಲ್ಲಿ, ನೀವು ಕಂಡವರಿಗೆ ದೇಹ ಹಂಚಿಕೊಳ್ಳುವಂತಹ ಒಂದು ಹೆಣ್ಣಿನ ಬಗ್ಗೆ ಬರೆದು ಸಮಾಜಕ್ಕೆ ಏನು ತೋರ್ಸಕ್ ಹೋಗಿದ್ದೀರಾ, ಏನು ಸಂದೇಶ ಕೊಡೋದಕ್ಕೆ ಹೋಗಿದ್ದೀರಾ? ಎಲ್ಲಾ ಪುಸ್ತಕಗಳು ಸಂದೇಶ ಕೊಡಬೇಕು ಅಂತ ಏನೂ ಇಲ್ಲ. ಸಂದೇಶ ಕೊಡ್ಬೇಕು, ಮೆಸೇಜ್ ಕೊಡ್ಬೇಕು, ಮೆಸೇಜ್ ಕೊಡೋದಕ್ಕೇನೆ ನಾನು ಇದನ್ನ ಬರಿತಾ ಇದ್ದೀನಿ ಅನ್ನೋ ತಪ್ಪು ಕಲ್ಪನೆ ನನಗಂತೂ ಇಲ್ಲ. ನನ್ನನ್ನ ತಟ್ಟಿರುವಂತಹ ಒಂದು ಪಾತ್ರ, ನನ್ನನ್ನ ಚಿಂತನೆಗೆ ಹಚ್ಚಿರುವಂತಹ ಒಂದು ಪಾತ್ರ. ಇವಾಗ ಅಷ್ಟು ಗಟ್ಟಿಯಾಗಿ ಅಂಥ ಭಾಷೆ ಬಳಸಿ ನೀವು ಬರಿಬೇಕಾದ್ರೆ ನಿಮಗೆ ಅಡೆತಡೆಗಳು ಇರಲಿಲ್ವಾ? ಒಬ್ಬ ಹೆಣ್ಣಾಗಿ, ತಂಗಿ ಆಗೋ, ಮಗಳಾಗೋ, ಫ್ರೆಂಡ್ ಆಗೋ, ಜನ ನಿಮ್ಮನ್ನು ನೋಡೋದು, ಅಥವಾ ಬರವಣಿಗೆಗೆ ಬಾರ್ಡರ್ ಇರುತ್ತಲ್ಲ, ಮಹಿಳೆ ಅನ್ನೋದು. ಇವಾಗ ಅಮೃತ ಪ್ರೀತಮ್ ಕೂಡ ಅದೇ ಹೇಳ್ತಾರೆ, ಹೆಣ್ಣೊಬ್ಳು ಬರೀಬೇಕಾದ್ರೆ ಅವಳೊಬ್ಳು ಬೆರಳಿರಲ್ಲ, ಇಡೀ ಸಮಾಜ ಅವಳನ್ನ ಅವಾಯ್ಡ್ ಮಾಡೋಕೆ ನೋಡುತ್ತೆ ಅಂತ. ಇದನ್ನು ನೀವು ಫೇಸ್ ಮಾಡಿದ್ದು ಹೇಗೆ? ತುಂಬಾ ಜನ ಆ ಥರ ಅಭಿಪ್ರಾಯ ಇಟ್ಕೊಂಡ್ರು. ಅದರಿಂದ ಸಾಕಷ್ಟು ಪ್ರಶ್ನೆಗಳು ಎದುರಾದವು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋವಷ್ಟು ಗಟ್ಟಿತನ ನಮ್ಮಲ್ಲಿ ಇರ್ಬೇಕಾಗತ್ತೆ. ಅದು ನಮ್ಮನ್ನ ಚುಚ್ಚಬಾರ್ದು, ನಮ್ಮನ್ನ ಗಿಲ್ಟ್ ಫೀಲ್ ಮಾಡಿ ಆಗ್ಬಾರ್ದು, ಕೆಳಗಡೆ ಎಳಿಬಾರ್ದು ನಮ್ಮನ್ನ. ಅವರ ಪ್ರಶ್ನೆಗಳು, ಅವರ ನೋಟಗಳು, ಕೆಲವೊಬ್ರು ಪ್ರಶ್ನೆ ಮಾತಿನಿಂದ ಕೇಳ್ತಾರೆ, ಕೆಲವೊಬ್ರು ನೋಟದಿಂದ ಕೇಳ್ತಾರೆ. ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಇನ್ನೊಂದು, ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಸಂಬಂಧಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಹಿಂದೆ ಇರ್ತಾರೆ ನಿಜ.
ಆ ಭಯದ ಒಳಗಡೆ ಇದ್ದುಕೊಂಡು ನಾವು ಬರವಣಿಗೆಯಲ್ಲಿ ತೊಡ್ಕೊಂಡ್ರೆ ನಮಗೂ ನ್ಯಾಯ ಒದಗಿಸಕ್ಕಾಗಲ್ಲ, ಬರವಣಿಗೆಗೂ ನ್ಯಾಯ ಒದಗಿಸಕ್ಕೆ ಸಾಧ್ಯ ಇಲ್ಲ. ಆ ಭಯದಿಂದ, ಆ ಕಂಟ್ರೋಲಿಂದ ನಾವು ಆಚೆ ಬರಬೇಕು. ಬರೆಯೋವಷ್ಟು ಹೊತ್ತು ನಾನು ಯಾರೂ ಅಲ್ಲ, ನಾನು ನಮ್ಮ ಅಣ್ಣನಿಗೆ ತಂಗಿ ಅಲ್ಲ, ನನ್ನ ಗಂಡನಿಗೆ ಹೆಂಡತಿ ಅಲ್ಲ, ನನ್ನ ಅಪ್ಪ ಅಮ್ಮನಿಗೆ ಮಗಳಲ್ಲ, ನಾನೊಬ್ಬ ರೈಟ್ರ್. ನನ್ನ ಒಳಗಡೆ ಇದೆ ಏನ್ ಕೇಳ್ತಿದೆ, ಅದನ್ನ ನಾನು ಆ ಪಾತ್ರ ಮತ್ತು ನಾನು ಇಬ್ಬರೇ ಇರ್ಬೇಕಲ್ಲಿ. ಇನ್ನೊಬ್ರು ನಮ್ಮ ತಲೆಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಸುಳಿಯೋದಕ್ಕೆ ಅವಕಾಶ ಕೊಡಬಾರ್ದು. ಹೀಗೆ ಬರ್ದು ಇದೆಲ್ಲೋ ಹಾರ್ಡ್ ಅನ್ಸ್ಬೋದು, ಯಾರೋ ಕೇಳಿದ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ, ಸೊ ಈ ಪದ ಬೇಡ ಹಾಗೆ ತೆಗ್ದು ಇನ್ನೇನೋ ಮ್ಯಾನೇಜ್ ಮಾಡಿದ್ದಿದ್ಯಾ ಯಾವತ್ತು? ಇಲ್ಲ, ನಾನು ಯಾವತ್ತೂ ಮಾಡಲಿಲ್ಲ. ಈ ಸಾಲಿದೆ ಅಲ್ಲ, ಇದರಿಂದ ನನ್ನನ್ನು ಬೇರೆಯವ್ರು ಹಿಂಗೆ ಜಡ್ಜ್ ಮಾಡ್ಬೋದಾ ಅಂತ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಲೆಟ್ ದೆಮ್ ಜಡ್ಜ್ ಅಲ್ವಾ, ಅವ್ರಿಗೆ ಏನು ಬೇಕೋ ಅವ್ರು ಆಲೋಚನೆ ಮಾಡಲಿ. ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಕು ಅನ್ನೋದು ಅವ್ರ ಫ್ರೀಡಮ್. ಅದು ನಾನು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಇದನ್ನ ಬರೀಲಿಲ್ಲ ಅಂದ್ರೆ ಅವ್ರು ನನ್ನ ಬಗ್ಗೆ ಚೆನ್ನಾಗಿ ಯೋಚನೆ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಅವ್ರಿಗೆ ಫ್ರೀಡಮ್ ಕೊಟ್ಬಿಡೋಣ. ಅವ್ರು ನಮ್ಮ ಬಗ್ಗೆ ಏನಾದರೂ ಜಡ್ಜ್ ಮಾಡಲಿ, ಏನಾದರೂ ಆಲೋಚನೆ ಮಾಡಲಿ, ಅದನ್ನ ಡಿಸೈಡ್ ಮಾಡೋದು ಬೇಡ, ಅದಕ್ಕೆ ಹೆದರೋದು ಬೇಡ. ನನಗೆ ರಾಜಶೇಖರ್ ಮಠಪತಿ ಅಂತ ನನ್ನ ಸಹೋದರ ರೀತಿಯವರು, ಅವರು ಕೂಡ ಸಾಹಿತ್ಯ, ಅವರು ಒಂದು ಮಾತು ಹೇಳ್ತಿದ್ರು, ಸಂಕೋಚಗಳನ್ನ ದಾಟಕ್ಕೆ ಆಗದೆ ಇದ್ರೆ ನೀನು ಒಳ್ಳೆಯ ಬರಹಗಾರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀನು ಬೆನ್ನಿ ಕಟ್ಕೊಂಡಿರುವಂತಹ ಸಂಕೋಚಗಳನ್ನ ಮೊದಲು ಎತ್ತಿ ಬದಿಗಿಟ್ಟಾಗ ಮಾತ್ರ ನಿನ್ನಿಂದ ಬರವಣಿಗೆ ಸಾಧ್ಯ ಅಂತ ಹೇಳ್ತಾರೆ. ಆರ್ ಪೂರ್ಣಿಮಾ ಸಹ ಇದು ಅವರು ಅದನ್ನೇ ಹೇಳ್ತಿದ್ರು. ಈ ನ್ಯಾನ್ಸಿ ಬರೆಯುವಾಗ ನಾನು ಫಸ್ಟು ಅವ್ರ ಜೊತೆನೆ ಮಾತಾಡಿದ್ದು. ಫಸ್ಟ್ ಕಾಪಿ ಅವ್ರಿಗೆ ಕೊಟ್ಟಾಗ ಅವ್ರು ಹೇಳಿದ್ರು, ಇಲ್ಲ ತುಂಬಾ ಹೆದರ್ಕೊಂಡು ಬರ್ದಿದೀಯ ನೀನು, ಬಹಳಷ್ಟು ಆಲೋಚನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಬರ್ದಿದೀಯಾ, ಅದೆಲ್ಲ ಸೈಡಿಗೆ ತೆಗ್ದಿಡು, ಫ್ರೀ ಆಗಿ ಬರೀ, ಯಾವುದೇ ನಿನಗೆ ಗ್ರಿಪ್ ಇರಬಾರ್ದು ಯಾರ್ದು, ಆರಾಮಾಗಿ ಫ್ಲೋ ಆಗಲಿ ಥಾಟ್ಸ್ ಎಲ್ಲ, ಆಮೇಲೆ ಅದನ್ನ ಯೋಚನೆ ಮಾಡುವಂತೆ ಅಂತ ಹೇಳಿದಾಗ ಈ ಫೈನಲ್ ರೂಪ ಬಂದಿತ್ತು ನ್ಯಾನ್ಸಿ. ಓಕೆ, ನಿಮ್ಮ ನ್ಯಾನ್ಸಿ ನಂತರ ಮತ್ತೊಂದು ಕಾಲನ ಕೈಯೊಳಗೆ ಕಥಾ ಸಂಕಲನ ಬರೀತೀರಾ. ಈ ಪುಸ್ತಕದ ಅನುಭವಗಳ ಬಗ್ಗೆ ನಿಮಗೆ? ಇದು ತುಂಬಾ ವರ್ಷದ ಹಿಂದಿನ ಕತೆಗಳು, ಬಹಳ ಚಿಕ್ಕವಳಿದ್ದಾಗಿಂದ ಬರ್ತಿರೋಂಥ ಕತೆಗಳನ್ನ ಸೇರಿಸಿ ಒಂದು ಇದು ಮಾಡಿದ್ರು. ಕತೆ ಬರೆಯೋಕೆ ಶುರು ಮಾಡಿದೆ ಯಾವಾಗ ನೀವು? ಬಹಳ ಚಿಕ್ಕವಳಿದ್ದಾಗ ಅಂತ ಕೇಳಿದೆ, ನಾನು ಮೊದಲು ಕೇಳಿದೆ. ಹೌದು, ಕತೆ ನನಗೆ ಒಂದು 16-17 ವರ್ಷಕ್ಕೇನೆ ನಾನು ಕತೆ ಬರೆಯೋಕೆ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ಬರೆದು ಇಟ್ಬಿಡ್ತಿದ್ದೆ. ನನಗೆ ಈ ಪ್ರಿಂಟು ಇದ್ರ ಬಗ್ಗೆ ಏನೋ ಆಸಕ್ತಿ ಇರಲಿಲ್ಲ. ನನಗೆ ಅದೊಂಥರ ರಿಲೀಫ್ ಅನಿಸ್ತಿತ್ತು. ಒಬ್ರು ಯಾರೋ ನನಗೆ ಟಚ್ ಆದರೆ, ಒಬ್ಬರ ಬಗ್ಗೆ ಏನೋ ಒಂದು ಕಮ್ಯುನಿಕೇಶನ್ ಆಗಲಿ, ಏನೋ ಒಂದು ಘಟನೆಗಳು ನಡೀತಾ ಇರುತ್ತೆ, ದುರಂತ ಆಗಿರ್ಬೋದು, ನೋವಿನ ಘಟನೆಗಳಾಗಿರ್ಬೋದು, ಆಮೇಲೆ ಮನೆಯಲ್ಲಿ ಏನೋ ಚರ್ಚೆಗಳು ನಡೀತಾ ಇರುತ್ತೆ, ಅದೆಲ್ಲ ಕತೆ ರೂಪದಲ್ಲಿ ಬರೆದು ಇಡ್ತಿದ್ದೆ. ಎಲ್ಲೋ ಒಂದ್ ಕಡೆ ನೀವು ಹೆಚ್ಚು ಮಾತಾಡದೇ ಇರೋರಾದ್ರಿಂದ, ನೀವು ಹೆಚ್ಚು ಜನರ ಜೊತೆ ಪ್ರತಿಕ್ರಿಯೆ ಸ್ಪಂದನೆ ಜಾಸ್ತಿ ಇದು ಮಾಡ್ಕೊಳ್ಳೋದ್ರಿಂದ ಅದನ್ನ ನಿಮ್ಮ ಬರವಣಿಗೆ ಕಡೆ ಅಷ್ಟೇ ಶಕ್ತಿಯುತವಾಗಿ ದಾಖಲಿಸಕ್ಕೆ ಆಗ್ತಿತ್ತು ಅನ್ಸುತ್ತೆ. ನಿಜ. ಏನು ಅಂದ್ರೆ ನಾವು ಹೊರಗಡೆ ಮಾತು ಜಾಸ್ತಿ ಮಾಡಿದಾಗ ಒಳಗಿನ ಮಾತುಗಳು ಕಡಿಮೆ ಆಗುತ್ತೆ. ಮನುಷ್ಯ ಒಟ್ಟೊಟ್ಟಿಗೆ ನಿಮ್ ಜೊತೆ ಮಾತಾಡ್ತಾ ನಾನು ಒಳಗಡೆ ಮಾತಾಡ್ಕೊಳಕ್ ಸಾಧ್ಯ ಇಲ್ಲ. ಯಾವಾಗ ನಾನು ಸೈಲೆಂಟ್ ಆಗಿರ್ತೀನಲ್ಲ ಅವಾಗ ಒಳಗಡೆ ಮಾತುಗಳು ಸ್ಟಾರ್ಟ್ ಆಗುತ್ತೆ. ಬರವಣಿಗೆಗೆ ಅದೊಂದು ಗ್ರಿಪ್ ಅಂತಾನು ಹೇಳ್ಬೋದು. ಹೌದು, ಒಳಗಡೆ ಮಾತುಗಳೇ ಬರವಣಿಗೆಗೆ ಶಕ್ತಿ ತುಂಬೋದು. ನಾವು ಒಳಗಡೆ ಎಷ್ಟು ಆಲೋಚನೆ ಮಾಡ್ತೀವಿ, ಯಾರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಕ್ರೌಡಲ್ಲಿ ಇದ್ದಾಗ ಮನುಷ್ಯ ಯಾವತ್ತೂ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬೇಗ ಒಂದ್ ನಿರ್ಧಾರಕ್ಕೆ ಬಂದಾಗ ಅದಕ್ಕೊಂದು ಪಕ್ವತೆ ಬರಲ್ಲ ಅಂತಾನು ಅನ್ಸುತ್ತೆ ಯಾವುದೇ ವಿಷಯ. ಹೌದು, ನಾವು ಜನರ ಜೊತೆ ಮಾತಾಡ್ತಾ ಅವರ ಆಲೋಚನೆಗಳು, ಅವರ ಮಾತುಗಳು, ಅವರ ಜೀವನ ಅದು ಪ್ರಾಮುಖ್ಯತೆ ಪಡಿತಾ ಹೋಗುತ್ತೆ. ಅದೇ ಅವ್ರ ಬಗ್ಗೆ ನಾವು ಸೈಲೆಂಟ್ ಆಗಿ ಇದ್ಕೊಂಡು ಯೋಚನೆ ಮಾಡಿದಾಗ ಒಂದು ಪಾತ್ರ ಆಗಿ ಅವ್ರು ನಮ್ಗೆ ಒಂದು ಕಥೆಯಾಗಿ ನಮ್ಗೆ ಸಿಗ್ತಾ ಹೋಗ್ತಾರೆ ಅವರು. ಓಕೆ, ಈಗ ನಾನು ಮೊದಲೇ ಹೇಳಿದೆ ನಿಮಗೆ ಬರವಣಿಗೆ ಮತ್ತು ಓದು ಇದೆಲ್ಲ ಅಂದರೆ ನಿಮ್ಮ ಇಡೀ ಫ್ಯಾಮಿಲಿಯಲ್ಲೇ ತುಂಬ ಒಳ್ಳೆ ಲೇಖಕರು ಇರೋದ್ರಿಂದ ನನಗೆ ಪದೇ ಅದೇ ಕ್ವಶನ್ ಬರುತ್ತೆ, ಮನೆ ವಾತಾವರಣ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಬರವಣಿಗೆಗೆ ಅಂತ. ಆ ಹಿನ್ನೆಲೆ ಹೇಳೋದಾದ್ರೆ, ನನಗೆ ಯಾವತ್ತೂ ಮನೆಯಲ್ಲಿ ನಮ್ಮ ತಂದೆಯವರು ಬರೆಯೋದು ಓದೋದು, ಅವರಿಗೆ ಸಾಕಷ್ಟು ವಚನಗಳನ್ನೆಲ್ಲ ಬರೆದಿದ್ದಾರೆ. ಅವ್ರು ಅದನ್ನೇನು ಪ್ರಿಂಟಿಗೆ ಹಾಕಿಸ್ಬೇಕು ಮಾಡಬೇಕು ಆ ಥರ ಏನೂ ಇರಲಿಲ್ಲ, ಬರೀತಿದ್ರು ಅಷ್ಟೇ. ಆಮೇಲೆ ನಮ್ಮ ಅಣ್ಣ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ನಾನು ಕಾಲೇಜ್ಗೆ ಬಂದಾಗ ನಾನು ಅವರು ಇಬ್ಬರೇ ಇದ್ದಿದ್ದು ಧಾರವಾಡದಲ್ಲಿ. ಮನೆಯಲ್ಲಿ ಸಣ್ಣದೊಂದು ಲೈಬ್ರರಿನೇ ಇಟ್ಟಿದ್ರು.
ತುಂಬಾ ಇಂಗ್ಲಿಷ್ ಪುಸ್ತಕ ಇತ್ತು, ಕನ್ನಡ ಪುಸ್ತಕ ಇತ್ತು, ಒಳ್ಳೊಳ್ಳೆ ಲಾರೆನ್ಸ್ ಕಾದಂಬರಿಗಳು, ಒಳ್ಳೊಳ್ಳೆ ಇಂಗ್ಲಿಷ್ ಬುಕ್ಸ್ ಕೊಡ್ತಿದ್ರು ನಮ್ಮ ಅಣ್ಣ ನನಗೆ ಓದು ಅಂತ. ಆದ್ರೆ ನನಗೆ ಕನೆಕ್ಟ್ ಆಗ್ತಿರ್ಲಿಲ್ಲ ಇಂಗ್ಲಿಷ್ ಬುಕ್ಸ್. ಅದ್ರ ವಾತಾವರಣಗಳು ಬೇರೆ, ಆ ಕತೆ, ನಾಯಕಿ ನಾಯಕ ಅವರ ಸ್ವಭಾವಗಳು ಬೇರೆ, ಪರಿಸರ ಬೇರೆ, ಲ್ಯಾಂಗ್ವೇಜ್ ಬೇರೆ. ಆಮೇಲೆ ಅವರು ನನಗೆ ಕಾರ್ನಾಡರ ನಾಟಕಗಳನ್ನ ಓದು ಅಂದರು. ಅದು ಎಲ್ಲೋ ಒಂದ್ ಕಡೆ ನನಗೆ, ನನ್ನ ಕಾರ್ನಾಡರಿಗೆ 7ನೇ ತರಗತಿಯಲ್ಲಿದ್ದಾಗ ಒಂದು ಪತ್ರ ಬರ್ತಿದ್ದೆ, ದೊಡ್ಡ ಪತ್ರ ಬರ್ತಿದ್ದೆ. ನೀವು ಯಾಕೆ ಅರ್ಥ ಆಗದೆ ಇರೋ ತರ ಬರೀತೀರಾ, ಯಾವುದು ನಿಮ್ಮ ಒಂದು ಬರವಣಿಗೆನೂ ನನಗೆ ಅರ್ಥನೇ ಆಗಲ್ವಲ್ಲ, ಬರಿಬೇಕು ಅಂತ. ಪಾಪ ಅವರು ಉತ್ತರ ಬರೆದಿದ್ರು. ಎಷ್ಟು ವರ್ಷ ನನ್ನ ಹತ್ರ ಪತ್ರನೇ ಇತ್ತು ಅದು. ಅವ್ರು 2 ಪುಟದ ಪತ್ರ ಬರೆದಿದ್ರು. ಈಗ ನೀನು ನನ್ನ ಪುಸ್ತಕಗಳನ್ನ ಓದಬೇಡ, ಓದಿದ್ರೆ ನಿನ್ಗೆ ಅರ್ಥ ಆಗಲ್ಲ, ಇನ್ನೊಂದು 4-5 ವರ್ಷ ಬಿಟ್ಟು ನನ್ನ ಪುಸ್ತಕಗಳನ್ನ ಓದಿ ಮತ್ತೆ ನನಗೆ ಪತ್ರ ಬರಿಬಿಟ್ಟ ಅಂತ ಬರೆದಿದ್ರು. ಆಮೇಲೆ ಅನಂತಮೂರ್ತಿಯವ್ರ ಕಥೆಗಳನ್ನು ಓದಿದಾಗ ಯಾಕೆ ಇವ್ರು ಇಷ್ಟೊಂದು ಗಟ್ಟಿಯಾಗಿ ಬರೀತಾರೆ ಅನ್ಸೋದು. ನನಗೆ ತೃಪ್ತಿನೇ ಸಿಗ್ತಿರ್ಲಿಲ್ಲ. ಈಗ ಯಾರನ್ನೇ ನೀವು ದೊಡ್ಡ ದೊಡ್ಡ ಬರಹಗಾರನ ಕೇಳಿದ್ರು ನಿಮ್ಗೆ ಕುವೆಂಪು, ಕಾರಂತರು ಎಲ್ಲ ಹೇಳ್ತಾರಲ್ಲ, ನನಗೆ ಆ ಪುಸ್ತಕಗಳು ಎಲ್ಲೋ ಒಂದ್ ಕಡೆ ಹೆವಿ ಅನಿಸ್ತಿತ್ತು. ತುಂಬಾ ಹುಡುಕ್ತಿದ್ದೆ ನಾನು ಸುಲಭವಾಗಿ ಓದಕ್ಕೆ. ಎಂ.ಕೆ. ಇಂದ್ರ ಅವ್ರದ್ದು ಓದೆ, ವೈದೇಹಿ ಅವ್ರದ್ದು ಓದ್ತಾ ಹೋದೆ. ಅದು ಏನಾಗ್ಬಿಡೋದು, ಅವ್ರು ಕಟ್ಟಿಕೊಟ್ಟಂತಹ ಪಾತ್ರಗಳು ಕೂಡ ಬಹಳ ಅಂತರದಲ್ಲಿತ್ತು. ಆ ಜನರೇಷನ್ ಇದೇ ಬೇರೆ, ಜನರೇಷನ್ ಬೇರೆ, ಮತ್ತೆ ವಾತಾವರಣನೂ ಬೇರೆ, ಊರುಗಳು, ಅವ್ರ ಜನರೇಷನ್ ಬೇರೆ. ಅಲ್ಲಿ ನಿಮ್ಗೆ ತ್ಯಾಗದ ಹೆಣ್ಮಕ್ಳು ತುಂಬಾ ಜನ ಸಿಗ್ತಾರೆ. ನನಗೆ ಅದನ್ನ ಒಪ್ಕೊಳಕ್ಕೆ ಕಷ್ಟ ಆಗ್ತಿತ್ತು. ಯಾಕೆ ತ್ಯಾಗ ಮಾಡ್ಬೇಕು, ಸಹಿಸ್ಕೊಳ್ಳೋದೇ ಹೆಣ್ಮಕ್ಳ ಗುಣ. ಅಷ್ಟೊಂದು ಸಹನೆ ಯಾಕೆ ಬೇಕು, ಮನುಷ್ಯರಲ್ವಾ ಹೆಣ್ಮಕ್ಳು, ಎಲ್ಲಾನು ಸಹಿಸ್ಕೋಬೇಕಾ? ಆ ತ್ಯಾಗ, ಸಹನೆ, ಸಹಾನುಭೂತಿ, ದೌರ್ಜನ್ಯಗಳನ್ನ ಮುಚ್ಚಿಡ್ಬೋದಾದಂತ ಪದಗಳು ಯಾಕೆ ಅಲ್ಲೇ ನಿಲ್ಲುತ್ತೆ ಪಾತ್ರಗಳು? ಅಲ್ಲೇ ಯಾಕೆ ಹೆಣ್ಮಕ್ಳನ್ನ ಕಟ್ಟಿ ಹಾಕ್ತಾರೆ? ಯಾಕೆ ಬೋಲ್ಡ್ ಆಗಿ ಅವರು ತಪ್ಪು ಮಾಡಲ್ಲ ಹೆಣ್ಮಕ್ಳು? ಇವ್ರ ಪುಸ್ತಕಗಳಲ್ಲಿ ಯಾಕೆ ಜಾಸ್ತಿ ಜನ ಹೆಣ್ಮಕ್ಳು ತಪ್ಪು ಮಾಡಲ್ಲ? ತಪ್ಪು ಮಾಡಕ್ಕೆ ಬರಹಗಾರರು ಬಿಡೋದೇ ಇಲ್ಲ ಅಂತ ನನಗೆ ಅನಿಸ್ತಿತ್ತು. ಅವರ ಉದ್ದೇಶಗಳು. ನನಗೆ ಅವಾಗ ವಸುದೈವ ಕುಟುಂಬ ಫಸ್ಟ್ ನಾವೆಲ್ ನನಗೆ ಬಹಳ, ಅದರಲ್ಲಿ ಒರಟಾದ ಹೆಣ್ಮಗಳಿದ್ದಾಳೆ. ನನಗೆ ಆ ಪಾತ್ರ ನೆನಪಿಲ್ಲ. ತುಂಬಾ ಒರಟಾದ ಹೆಣ್ಣು ಅವಳು. ಅದ್ ನನಗೆ ಖುಷಿ ಕೊಡೋದು. ಹಿಂಗೆ ಇರ್ಬೇಕು, ನನ್ಗೇನ್ ಬೇಕು ನಾನು ಅದನ್ನ ಪಡ್ಕೋಬೇಕು, ನನ್ಗೆ ಹೆಂಗ್ ಬೇಕು ನಾನು ಹಂಗಿರ್ಬೇಕಲ್ವಾ. ಯಾರೋ ಬೇರೆಯವ್ರಿಗೋಸ್ಕರ ನನ್ನ ಫೀಲಿಂಗ್ಸ್ ಇಂದ ನಾನು ಸಪ್ರೆಸ್ ಮಾಡ್ಕೊಂಡು, ನನ್ನ ಬೇಕು ಬೇಡಗಳನ್ನ ನಾನು ತಳ್ಳಾಕಿ, ನನ್ನನ್ನೇ ನಾನು ಪಕ್ಕಕ್ಕಿಟ್ಟು ಇನ್ನೊಬ್ಬರಿಗೋಸ್ಕರ ಒಳ್ಳೆ ಕಾಣೋದಕ್ಕೋಸ್ಕರ ಬದುಕೋತಿದೆ ಅಲ್ಲ, ಅದು ಬದುಕೇ ಅಲ್ಲ. ಸೊ ಅದು ವಸುದೈವ ಕುಟುಂಬ ನನಗೆ ಬಹಳ ಇಷ್ಟವಾದ ಕಾದಂಬರಿ. ನಿಮ್ಗೆ ಇಷ್ಟ ಆಗಿ ಓದಿಸ್ಕೊಂಡಂತ ಲೇಖಕರು ಯಾರು ಕೇಳ್ಬೋದ ಆ ಕಾಲದಲ್ಲಿ? ಸಾಯಿ ಸುತಿ ಫಸ್ಟ್. ಆಮೇಲೆ ನನಗೆ ಭೈರಪ್ಪನವರ ಪುಸ್ತಕಗಳು, ಅಲ್ಲಿನೂ ನೋಡ್ರಿ ನಿಮ್ಗೆ ಈ ತರ ಹೆಣ್ಮಕ್ಳು ಸಿಗಲ್ಲ. ಸುಮ್ನೆ ತ್ಯಾಗ ಬಲಿದಾನ ಅನ್ನುವಂತ ಹೆಣ್ಮಕ್ಳು ಸಿಗಲ್ಲ. ತಮ್ಮತನಕ್ಕೆ ನಿಲ್ಲುವಂತಹ ಕೆಲವೊಂದು ಪುಸ್ತಕಗಳು. ಅಂಚು ಅನ್ಸುತ್ತೆ, ಅದರಲ್ಲಿ ಅಂಚು ಅನ್ನೋ ಕಾದಂಬರಿಯಲ್ಲಿ ಒಂದು ಪಾತ್ರ ಬರುತ್ತೆ. ಅವಳು ನನಗೆ ತುಂಬಾ ಬಹಳ ಇಷ್ಟ ಆಗಿರುವಂತ ಹೆಣ್ಮಕ್ಳು. ಅವಳಿಗೆ ಗಂಡ ಇರಲ್ಲ, ಮನೆಗೆ ಯಾವುದೋ ಒಂದು ಮನೆ ರಿಪೇರಿಗೆ ಕರೆಸಿರುವಂತಹ ಇಂಜಿನಿಯರು, ಅವ್ರ ಜೊತೆ ಅವಳಿಗೆ ಪ್ರೀತಿ ಆಗುತ್ತೆ. ಅದು ಒಂದು ಜರ್ನಿ, ಅದು ಬಹಳ ನನಗೆ ಇಷ್ಟ ಆಯ್ತು ಭೈರಪ್ಪನವ್ರದ್ದು. ಆಮೇಲೆ ರವಿ ಬೆಳಗೆರೆ ಅವರ ಪುಸ್ತಕಗಳು ಸಿಕ್ತು. ಯಾಕೋ ಅದು ಬಹಳ ಕಾಡುವಂತಹ ಪುಸ್ತಕಗಳು. ಬರವಣಿಗೆ ಅಂದ್ರೆ ರವಿ ಬೆಳಗೆರೆ ಸ್ಟಾರ್ಟರ್ಸ್ಗೆ ಅವರು ಇದು ಇರುತ್ತಲ್ಲ, ಬರವಣಿಗೆ ಶೈಲಿ ಇದೆಲ್ಲ, ನಿಮ್ ಪುಸ್ತಕನ ಕೆಳಗಿಡೋದಕ್ಕೆ ಬಿಡೋದಿಲ್ಲ ಅಂತಹ ಇದು. ಅವ್ರ ಪುಸ್ತಕಗಳು ಬಹಳ ಇಷ್ಟ ಆಗ್ತಿತ್ತು. ಆಮೇಲೆ ವೀಣಾ ಶಾಂತೇಶ್ವರ ಅವ್ರದ್ದು ಪುರುಷರು ಅಂತ ಒಂದು ಏನೋ ಇರಬಹುದು, ಅದು ಹಾರ್ಡ್ ಕಾಪಿ, ಅಂದ್ರೆ ಅವ್ರು ಇನ್ನೂ ಪ್ರಿಂಟಿಗೆ ಕಳ್ಸೋಕ್ಕಿಂತ ಮುಂಚೆ ಅದನ್ನ ನನ್ನ ಅಣ್ಣಂಗೆ ಕೊಟ್ಟಿದ್ರು ಅವರು. ಅದು ನನಗೆ ಬಹಳ ಕಾಡಿದಂತಹ ಕತೆ ಪುರುಷರು ಅಂತ ಇತ್ತು. ಬಹಳ ಅಂದ್ರೆ ಬಹಳ, ನನಗೆ ಪೂರ್ತಿ ಕತೆ ನೆನಪಿಲ್ಲ. ಅಂತಹ ಬರಹಗಳು ನನಗೆ ಎಲ್ಲಿ ಹೆಣ್ಣನ್ನ ಬೋಲ್ಡ್ ಆಗಿ ತೋರಿಸ್ತಾರೋ, ಅವಳ ವ್ಯಕ್ತಿತ್ವನ ಈ ಹಿಂದಿನ ಸಿದ್ಧ ಸೂತ್ರಗಳ ಆಚೆ ಅವಳ ವ್ಯಕ್ತಿತ್ವನ ಪ್ರೆಸೆಂಟ್ ಮಾಡ್ತಾರಲ್ಲ, ಅವರ ಬರವಣಿಗೆಗಳು ನನಗೆ ಇಷ್ಟ ಆಗ್ತಿತ್ತು. ಓಕೆ, ಈಗ ಮುಖ್ಯವಾಗಿ ಈ ಸಂದರ್ಶನದ ಮೂಲ ಬಿಂದು ನಿಮ್ಮ PG ಕಾದಂಬರಿ. PG ನಾನು ತುಂಬ ವರ್ಷ ಇದ್ದೆ. PG ಓದ್ತಾ ತುಂಬ ಪಾತ್ರಗಳು ನನಗೆ ಕನೆಕ್ಟ್ ಆಗ್ತಾ ಇತ್ತು. ಹಂಗಾಗಿ ಇಡೀ ಕಾದಂಬರಿ ಕೊಂಡಿಸ್ಕೊಂಡು ಓದಿಸ್ಕೊಳ್ತಾ ಹೋಗುತ್ತೆ. ತುಂಬ ಅದ್ಭುತವಾಗಿ ಬಂದಿದೆ. ಈ PG ಬಗ್ಗೆ ನಿಮಗೆ PG ಅಂತ ಹೆಸರಿಟ್ಟಿದ್ದು ಒಂದು ಯಾಕೆ, ಮತ್ತೆ ಇದನ್ನು ಬರಿಬೇಕಂತ ಯಾಕೆ ಅನ್ನಿಸ್ತು?
ಈ ಅನುಭವಗಳು ಕಟ್ಟಿಕೊಡ್ಬೇಕು ಒಂದು ಪುಸ್ತಕವಾಗಿ ಅಂತ? ಇದು ನಾನು ಇಟ್ಟಿರೋ ಹೆಸರು PG ಅಲ್ಲ. ನಾನು ಋಣ ಸಂಬಂಧಿ ಏನಾದ್ರೂ ಅದರಲ್ಲಿ ಋಣದ ಮಾತುಗಳು ತುಂಬಾ ಬರುತ್ತೆ. ಯಾವಾಗ್ಲೂ ನಾನು ಕೂಡ ಋಣನ ಬಹಳ ನಂಬ್ತೀನಿ. ಈಗ ನಾನು ಅಷ್ಟು ದೂರಿಂದ ನೀವು ಇಷ್ಟು ದಿವಸ ಫೋನ್ ಮಾಡಿದ್ರಿ ನಾನು ಏನೇನೋ ಕಾರಣ ಕೊಡ್ತಾ ಹೋದೆ, ಆಮೇಲೆ ಬಂದೆ, ಇಲ್ಲಿ ಕೂತೆ, ಇಲ್ಲಿ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಇದು ಒಂದು ಋಣ. ಸೊ ನನಗೆ ಅದು ಋಣ. ಅಂದ್ರೆ ಅವಳು ಅದರಲ್ಲಿ ಕಥಾನಾಯಕಿ ಬೆಂಗಳೂರಿಗೆ ಬರ್ತಾಳೆ, ನಾರ್ತ್ ಕರ್ನಾಟಕ ಯಾವುದೋ ಒಂದು ಊರದಿಂದ, ಒಂದು ಋಣ ಅದು. ಬಂದಾಗ ಇಲ್ಲಿ ಯಾರ್ಯಾರ ಜೊತೆ ಅವಳ ಸ್ನೇಹ ಬೆಳೀತಾ ಹೋಗುತ್ತೆ, ಅದು ಒಂದು ಋಣ. ಅವಳು ಎಲ್ಲೇ ಇರ್ತಾಳೆ, ಅನ್ನದ ಋಣ. ಅವಳು ಅನ್ಕೊಂಡಿರಲ್ಲ ಅಲ್ಲಿ ಇರ್ತೀನಿ ಅಂತ, ಆ PG ಅಲ್ಲಿ ಇರ್ತಾಳೆ. ಆ PG ಆಂಟಿ ಎಲ್ಲರಿಗಿಂತ ಜಾಸ್ತಿ ಅವಳಿಗೆ ಒಂದು ತುತ್ತು ಪ್ರೀತಿಯಿಂದ ಎತ್ತಿಡ್ತಾ ಇರ್ತಾರೆ. ಅನ್ನದ ಋಣ, ಪ್ರೀತಿಯ ಋಣ, ಸ್ನೇಹದ ಋಣ, ಎಲ್ಲನೂ ಋಣಕ್ಕೇನೆ ಸಂಬಂಧಪಟ್ಟಿತ್ತು ಅದು. ಆಮೇಲೆ ಅದು ಚೇಂಜ್ ಮಾಡೋಣ ಹೆಸರು, ಋಣ ಸಂಬಂಧಪಟ್ಟಂತಹ ಪುಸ್ತಕಗಳು ತುಂಬಾ ಇದೆ ಅಂತ ಪ್ರಕಾಶಕರು ಹೇಳಿದ್ರು. ಸೊ ಆವಾಗ ನನಗೆ ಬೇರೆ ಹೆಸರು ನನ್ನ ತಲೆಯಲ್ಲಿ ಬರಲೇ ಇಲ್ಲ, ಅದನ್ನ ಬಿಟ್ರೆ. ಆವಾಗ ಇವರು ಇದು ಜಾಸ್ತಿ PG ಯಲ್ಲಿರುವಂತ ಹೆಣ್ಮಕ್ಕಳ ಕತೆ ಆಗಿರೋದ್ರಿಂದ PG ಅಂತ ಇಡೋಣ ಅಂತ. ಸೊ ಈ ಶೀರ್ಷಿಕೆ ಅದು ಪ್ರಕಾಶಕರದ್ದು, ಪುಸ್ತಕ ಮಾತ್ರ ನಂದು, ಕತೆ ನಂದು. ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇದು ಬರಿಬೇಕು ಅಂತ ಯಾಕೆ ಅನಿಸ್ತು ಅಂತ. ನನಗೆ ಡೈರಿ ಬರೀತಿದ್ದೆ ನಾನು, ಮುಖ್ಯವಾದ ಸಂಗತಿಗಳನ್ನ ಬರೆದು ಇಡ್ತಿದ್ದೆ. ಸೊ ಅಲ್ಲಿ ನನ್ನ ಜೊತೆ ಇರೋವ್ರ ಬಗ್ಗೆ ಎಲ್ಲ ನನಗೆ ಅವ್ರ ಮೇಲೆ ಸಿಟ್ಟು ಬಂದ್ರೆ, ಏನಾದ್ರೂ ಅಂದ್ಬಿಟ್ರೆ ಅಲ್ಲಿ ಜಗಳ ಆಗ್ಬಿಡುತ್ತೆ, ಬೇಡ ಅಂತ ಬರ್ದಿಟ್ಬಿಡ್ತಿದ್ದೆ. ಇವಳು ಇವತ್ತು ಹಿಂಗೆಲ್ಲ ಮಾತಾಡ್ಬಿಟ್ಲು, ತುಂಬಾ ಹರ್ಟ್ ಆಯ್ತು, ನನ್ನ ಉದ್ದೇಶ ಅದು ಆಗಿರ್ಲಿಲ್ಲ. ಅವಳು ನನ್ಗೆ ಇನ್ನೊಂದೇನು ಅಂದ್ರೆ, ತುಂಬಾ ಜನ ನನ್ನನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಮಾತು ನಮ್ ಕಡೆ ಮಾತಿದೆ ಅಲ್ಲ, ಸ್ವಲ್ಪ ರಫ್. ಯಾರಾದ್ರೂ ಕೂಗ್ದಾಗ ನೀವು ಏನು ಅಂತೀರಾ, ನಾವ್ ಏನ್ರಿ ಅಂತೀವಿ. ಅದು ಅವ್ರಿಗೆ ಏನ್ರಿ ಭಯ ಅನ್ಸುತ್ತೆ. ಏನ್ರಿ ಅಂತ ಹೆಂಗ್ ಮಾತಾಡ್ತಾರೆ ಇವ್ರು ಅಂತ. PG ಯಲ್ಲೂ ಕೂಡ ಇದೇ ಬರೋದು. ಸ್ವಲ್ಪ ನಿಂದ್ರು ಅಂತಿದೆ, ಏನ್ ನಿಂದ್ರಬೇಕಾ, ಏನ್ ಹಂಗಂದ್ರೆ ಅನ್ನೋರು ಅವರು. ಸೊ ಅದಕ್ಕಾಗಿ ನಾನು ಮಾತು ಕಡಿಮೆ ಮಾಡಿದೆ, ನನಗೆ ನನ್ನ ಇದರಿಂದ ಹರ್ಟ್ ಆಗೋದು ಬೇಡ ಅಂತ. ಅವರ ಮಾತುಗಳು, ಅವರ ವರ್ತನೆಗಳು, ಅದನ್ನೆಲ್ಲ ನಾನು ಡೈರಿಯಲ್ಲಿ ಬರ್ದಿಡ್ತಿದ್ದೆ. ಗ್ರಹಿಕೆ ಸಿಗ್ತಾ ಹೋಗುತ್ತೆ, ಬರ್ದಿಡ್ತಿದ್ದೆ. ಹಂಗೆ ಬರ್ದು ಇಟ್ಟು ಆಮೇಲೆ PG ಯಿಂದ ಆಚೆ ಬಂದದ್ದಾಯ್ತು, ಮದುವೆ ಆಯ್ತು, ನಾನು ಮನೆ ಮಾಡ್ಕೊಂಡು ನನ್ನ ಲೈಫಲ್ಲಿ ನಾನು ಬ್ಯುಸಿ ಇದ್ದೆ. 2014 ಇರಬೇಕು. ನನ್ನ ರೂಮ್ಮೇಟು PG ಯಲ್ಲಿದ್ದವಳೊಬ್ಳು, ಮನೆಗೆ ಬರ್ತೀನಿ ಮಾತಾಡ್ಬೇಕು ನಿನ್ ಜೊತೆ ಅಂತ ಅಂದ್ಲು. ಸರಿ ಬಾ ಅಂತ ಹೇಳಿದೆ. ಬಂದಾಗ ಅವಳು ಪುಸ್ತಕ ಎಲ್ಲ, ನನ್ನಲ್ಲಿ ಇರೋಂಥ ಪುಸ್ತಕಗಳೆಲ್ಲ ನೋಡಿದ್ಲು. ಇನ್ನು ಅದೇ ಪುಸ್ತಕ ಇಟ್ಕೊಂಡಿದೆಯಲ್ಲ, ಯಾವ್ದಾದ್ರು ತುಂಬಾ ಸಿಂಪಲ್ ಆಗಿರೋದು ಏನಾದ್ರು ಇಟ್ಕೋ, ಎಲ್ರು ಓದ್ಬೇಕು. ನೀನು ಓದೋ ಪುಸ್ತಕಗಳು ಬರೆಯೋರು ಸಾಹಿತಿಗಳು, ಓದೋರು ಕೂಡ ಸಾಹಿತಿಗಳೇ ಆಗಿರ್ಬೇಕಾ? ಸಾಮಾನ್ಯರು, ನಾನು ಏನು ಅಲ್ಲ, ಬಟ್ ನಾನು ಓದ್ಬೇಕು ಅಂಥದ್ದೇನಾದ್ರೂ ಬರೀ ಪುಸ್ತಕ ಇಡು ಅಂದ್ಲು. ಎಲ್ಲಿಂದ ಇಡ್ಲಿ, ನಾನು ಹತ್ರ ಬಂದಿರೋ ಪುಸ್ತಕಗಳನ್ನ ಇಟ್ಟಿದ್ದೀನಿ ಅಂತ ಹೇಳಿದೆ. ಆವಾಗ ಡೈರಿ ತಗೊಂಡ್ಲು. ಓ, ಇದನ್ನೆಲ್ಲ ಬರ್ದಿದೆಯಲ್ಲ ನೀನು, ನಾವು ನಮ್ಮ ನಡುವೆ ಆಗಿದ್ದೆಲ್ಲ ಬರ್ದಿಟ್ಟಿದೆಯಲ್ಲ ನೀನು ಅಂತ ಅಂದ್ಲು. ಹೌದು ಅಂತ. ಅಯ್ಯೋ ಪಾಪಿ, ನನ್ನ ಬಗ್ಗೆ ಎಲ್ಲ ಏನೇನೆಲ್ಲ ಬರ್ದಿಟ್ಟಿದೀಯಾ ನೀನು ಅಂತ ಅಂದ್ಲು. ಎಲ್ಲ ಬರ್ದಿದೆಯಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಇಲ್ಲೇ ಇದ್ರಲ್ಲೇ ಇದೆಯಲ್ಲ ಅಂತ ಅಂದ್ಲು. ಇರ್ಲಿ ಬಿಡು, ಏನಾಗಲ್ಲ, ಅದು ನನಗೋಸ್ಕರ ನಾನು ಬರ್ಕೊಂಡಿದ್ದು ಅಂತ ಅಂದೆ. ಆಮೇಲೆ ರಾತ್ರಿ ಮಾತಾಡ್ತಾ ಅವಳಂದ್ಲು, ಸುಶಿ ಇದು ನೀನು ಬುಕ್ ಮಾಡಿದ್ರೆ ನಮ್ಮಂಥವ್ರು ಎಲ್ಲ ಓದ್ಬೋದಲ್ಲ ಅಂತ ಅಂದ್ಲು. ಎಷ್ಟು ಸಿಂಪಲ್ ಆಗಿ ಇದೆ ಇದು, ಇದನ್ನೇ ನೀನ್ ಬರೀ, ನನ್ನ ಹೆಸರು ಹಾಕ್ಬೇಡ ಮಾತ್ರ, ಆದ್ರೆ ಇದನ್ನ ಬರೆದ್ರೆ ಒಂದು ಒಳ್ಳೆ ಬುಕ್ ಆಗುತ್ತೆ, ನೀನ್ ಹೆಂಗಾದ್ರೂ ಇದು ಮಾಡ್ತೀಯಲ್ಲ, ಅದಕ್ಕೆ ಏನಾದ್ರೂ ಮಾಡು, ಬರೀ ಇದನ್ನ ಅಂತ ಅಂದ್ಲು. ಅವಾಗ ಬರಿಬಹುದಾ, ಇದೊಂದು ಪುಸ್ತಕ ಆಗುತ್ತಾ, ಇದೊಂದು ನಾವೆಲ್ಲ ಆಗುತ್ತಾ ಅಂತ ಅನ್ಕೊಂಡು ಅದನ್ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಕಂಡವರು, ನನ್ನ ಜೊತೆ ಇದ್ದವರು, ನನ್ಗೆ ಹರ್ಟ್ ಮಾಡ್ದವ್ರು, ಬೇಜಾರು ಮಾಡ್ದವ್ರು, ಅದ್ರ ಆಚೆಗೆ ನನಗೆ ಕಷ್ಟ ಆದಾಗ ಏನಾಯ್ತು ಅಂತ ಕೇಳಿದವರು, ಅವರೆಲ್ಲ ಅದರಲ್ಲಿ ಒಂದು ರೂಪ ಪಡಿತಾ ಹೋದ್ರು, ಡೆವಲಪ್ ಮಾಡ್ತಾ ಹೋದೆ ಅವರನ್ನ. ಅದೇ PG ಕಾದಂಬರಿ. PG ಕಾದಂಬರಿ ಓದ್ತಾ ಇವಾಗ ತುಂಬ ಪಾತ್ರಗಳಂದರೆ ತುಂಬ ಮನಸ್ಥಿತಿಗಳ ಅನಾವರಣ ಆಗೋಗುತ್ತೆ. ಅಂದರೆ ಒಂದು
25ರಿಂದ 42ರವರೆಗೆ, ಇವಾಗ ವಂದನಾಗೆ ಏಜ್ ಬಂದು 42 ಅನ್ಸುತ್ತೆ. ಎಲ್ಲ ಪಾತ್ರಗಳನ್ನ ನೀವು ಹೇಳ್ತಾ ಹೋಗ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನೋದು ಕಥಾನಾಯಕಿ ಪೂರ್ಣ. ಒಂದೊಂದ್ಸತಿ ಪೂರ್ಣ ಕ್ಯಾರೆಕ್ಟರ್ ಬಂದಾಗೆಲ್ಲ ನನಗೆ ನಿಮ್ಮ ಮುಖ ಹೇರ್ ಸ್ಟೈಲ್ ಬರ್ತಿತ್ತು, ಗೊತ್ತಿಲ್ಲ. ಹೌದು, ನನಗೆ ಓದಬೇಕಾದ್ರೆ ಒಂದು ಸೈಕಲ್ ಡಿಸ್ಟೆನ್ಸ್ ಇರಲ್ಲ, ಸೊ ಅಲ್ಲೊಂದು ಪಾತ್ರ ಬೇಕು ನನಗೆ. ಸೊ ಪೂರ್ಣ ಪಾತ್ರ ಬರಬೇಕಾದ್ರೆ ನೀವು ನನಗೆ ಆನ್ಸರ್ ಮಾಡಬೇಕಾದ್ರೆ ಇವ್ರು ಹಿಂಗೆ ಮಾತಾಡ್ತಿದಾರಲ್ಲ ಅಂತ ಅನ್ನಿಸ್ತಿತ್ತು. ಆ ತೀರಾ ಸೂಕ್ಷ್ಮತೆಗಳನ್ನ ಇಟ್ಕೊಂಡು ಒಬ್ಬಳ ಸಾಹಿತಿಯನ್ನ ಬೇರೆಯವ್ರು ನೋಡೋದು, ಮತ್ತು ಅವಳ ಮನಸ್ಸೊಳಗೆ ಅವಳ ತುಮುಲಗಳನ್ನ ತುಂಬ ಶಕ್ತಿಯುತವಾಗಿ ಹಿಡಿದಿಟ್ಟಿದ್ದೀರಾ. ಈ ಪಾತ್ರ ಅದು ನಿಮ್ಮದೇ ವ್ಯಕ್ತಿತ್ವದ ಅನಾವರಣನ, ಅಥವಾ ನೀವು ನೋಡಿದ್ದೆ ಯಾರ್ದು, ಮತ್ತು ಅದನ್ನು ಯಾಕೆ ನಿಮ್ಗೆ ಹಂಗೆ ಮುಂದುವರಿಸ್ಬೇಕಂತ ಅನ್ನಿಸ್ತು ಪೂರ್ಣ? ಅದು ನಾನು ಇದ್ದೀನಿ, ನಾನು ಮಾತ್ರ ಇಲ್ಲ, ಅದಕ್ಕೆ ತುಂಬಾ ಜನ ಪೂರ್ಣ ಅನ್ನೋರು, ಪೂರ್ಣನ್ ತರ ಇರೋರು ಅದರೊಳಗಡೆ ಇದ್ದಾರೆ. ಅದು ಒಂದೇ ಪಾತ್ರ ಅಲ್ಲ, ಅದರಲ್ಲಿ ಅವಳ ನಡೆ ನುಡಿಯಲ್ಲಿ ಒಬ್ರು, ಅವಳ ಡಿಸಿಷನ್ ಮೇಕಿಂಗ್ ಇದರಲ್ಲಿ ಒಬ್ರು, ಆಮೇಲೆ ಅವಳ ಸುತ್ತಮುತ್ತ ಇರೋರಲ್ಲಿ ಎಲ್ಲ ನನ್ನ ಜೊತೆ ಬಂದು ಹೋಗಿರುವಂತಹ ಪಾತ್ರಗಳು. ನಾನು ನೋಡಿರುವಂಥವ್ರು, ನನ್ನನ್ನು ಕಾಡ್ದಂಥವ್ರು, ನನ್ನನ್ನು ತಟ್ಟದಂಥವ್ರು, ನನ್ನನ್ನು ಪ್ರಶ್ನಿಸಿದಂಥವ್ರು, ನನಗೆ ಅವಮಾನ ಮಾಡಿದವರು, ನನಗೆ ಸಪೋರ್ಟ್ ಮಾಡಿದವರು, ಎಲ್ಲರೂ ಆ ಪಾತ್ರಗಳಲ್ಲಿ. ಅಲ್ಲಿ ಮುಖ್ಯವಾಗಿ ನಿಮ್ಮ ಕಣ್ಣಿಗೆ ಕಾಣೋದು 4 ಪಾತ್ರ ಆದ್ರೂ ಸುಮಾರು 40 ಜನರು ಅದರೊಳಗಡೆ ಇದ್ದಾರೆ, ವ್ಯಕ್ತಿತ್ವಗಳು. ಈಗ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಯಾಮಿನಿ ಪಾತ್ರ ಇರ್ಬೋದು. PGಯಲ್ಲಿ ತುಂಬ ಸರಳವಾಗಿ ಆ ಥರ ಪಾತ್ರಗಳು ತುಂಬ ಜನ ಸಿಗ್ತಾರೆ. ಇವನ್ ಇತ್ತೀಚೆಗೆ ಕೂಡ PGಗಳಲ್ಲಿ ಹೆಣ್ಮಕ್ಳ ಬಾಡಿ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇರುತ್ತೆ. ಮತ್ತು PGಯಲ್ಲಿರೋ ಹೆಣ್ಮಕ್ಳ ಎಲ್ಲರ ದೊಡ್ಡ ಸಮಸ್ಯೆ ಫ್ಯಾಮಿಲಿ ಮತ್ತು ಮದುವೆ ಅನ್ನೋದು. ಇದನ್ನು ನೀವು ಹೇಗೆ ನೋಡ್ತೀರಾ ಈ ಜಂಜಾಟನ? ಇವಾಗ PGಯಲ್ಲಿ ಕೂಡ ಮುಖ್ಯ ಪ್ರಶ್ನೆ ಬರೋದು, ಎಲ್ಲೋ ಒಂದು ಕಡೆ ತನ್ನ ಸಾಂಗತ್ಯನ ಹುಡ್ಕೊಳ್ಳೋದ್ರಲ್ಲಿ, ಕುಟುಂಬಕ್ಕೋಸ್ಕರ ಒಂದು ಮದುವೆ ಆಗೋದ್ರಲ್ಲಿ. ನನಗೆ ಇವತ್ತಿಗೂ ಅದು ತುಂಬ ಗೊಂದಲನೇ. ಯಾಕೆ ಅದನ್ನು ಅಷ್ಟು ಅನಿವಾರ್ಯ ಆಗೋಗುತ್ತೆ? ನಮ್ಮನ್ನೇ ಕಳ್ಕೊಂಡು, ಅವಮಾನ ಮಾಡಿಕೊಂಡು, ಬಾಡಿನ ರೆಡಿ ಮಾಡಿಕೊಂಡು ಆ ಮದುವೆ ಅನ್ನೋದನ್ನ ಹೆಂಗೆ ನೋಡಬೇಕು ಅನ್ನೋದು ನನಗೆ ಇವರಿಗೆ ಗೊತ್ತೇ ಆಗಿಲ್ಲ. ಇಡೀ ಕಾದಂಬರಿ ಆ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಇದಕ್ಕೆ ನಿಮ್ಮಲ್ಲಿ ಕಾದಂಬರಿ ಪೂರ್ಣ ಕೊನೆಗೊಳಿಸ್ಬೇಕಾದ್ರೂ ಕೂಡ ಅವಳದೇ ಏನೋ ಒಂದು ಅತಿಲೋಕದ ಮಾತನ್ನು ಹಾಡ್ಬಿಟ್ಟು ಹೋಗ್ತಾಳೆ. ಬದುಕಷ್ಟು ಈಸಿ ಇರಲ್ಲ, ನೀವು ಹಂಗೆ ಮುಗಿಸ್ತೀರ. ಹಂಗಾಗಿ ಈ ಸಂಬಂಧಗಳನ್ನ ನೀವು ಹೇಗೆ ನೋಡ್ತೀರಾ? ಯಾಕೆ ಇದೆಲ್ಲ ನಿಮಗೆ ಕಾಡ್ತು? ಮದುವೆ ಅನ್ನೋದು ಎಲ್ಲ ಹೆಣ್ಮಕ್ಳ ಒಂದು ಸಾಮಾನ್ಯ ಕುಟುಂಬದ ಹೆಣ್ಣು ಮಕ್ಕಳ ಜೀವನದಲ್ಲಿ ಮದುವೆ ಅನ್ನೋದು ಯಾವ ರೀತಿಯಾಗಿ ಕಾಡುತ್ತೆ, ತಟ್ಟುತ್ತೆ, ಅಷ್ಟೇ ನನ್ನ ಅನುಭವಕ್ಕೂ ಕೂಡ ಬಂತು. ಮದುವೆ ವಿಚಾರ ಬಂದಾಗ ಏನ್ ನೋಡ್ತಾರೆ, ಮನೆಯವ್ರು ಏನ್ ಹೇಳ್ತಾರೆ, ಒಳ್ಳೆ ನೌಕರಿ, ಉದ್ಯೋಗ, ಒಳ್ಳೆ ಫ್ಯಾಮಿಲಿ, ಜಾತಿ ಮುಖ್ಯ ಆಗುತ್ತೆ, ಜಾತಿ ಬಹಳ ಮುಖ್ಯ. ಫ್ಯಾಮಿಲಿಯಿಂದ ಹೆಂಗಿದ್ದಾರೆ, ಚೆನ್ನಾಗಿದಾರ, ಅಷ್ಟು ನೋಡ್ತಾರೆ. ನನಗೆ ಅದು ಬಹಳ ಕಾಡೋದು. ಮದುವೆ ಅನ್ನೋದೇ ನನಗೆ ಆಸಕ್ತಿ ಇಲ್ಲದೆ ಇರುವಂತಹ, ನಂಬಿಕೆ ಇಲ್ಲದೆ ಇರುವಂತಹ ಒಂದು ವ್ಯವಸ್ಥೆ ಮದುವೆ. ನಾನು ಈ ವಿಷಯವಾಗಿ ಬಹಳ ಕಡೆ ಜಗಳ ಮಾಡ್ಬೇಕಾಗಿ ಬಂತು. ಯಾಕೆ ಮದುವೆ ಆಗ್ಬೇಕು, ಮದುವೆ ಅಂದ್ರೆ ಏನು, ಆಮೇಲೆ ನೀನು ಈ ಥರ ಹೇಳ್ತು ನೋಡು, ಈಗ ಒಂದು ನನಗೆ ಹುಡುಗ ನೋಡೋಕೆ ಬಂದಾಗ, ನೋಡು ಈ ಥರ ಜಾಬ್ ಮಾಡ್ತಾರಂತೆ, ಅವ್ರು ಡಾಕ್ಟರ್ ಅಂತೆ, ಅವ್ರು ಇಂಜಿನಿಯರ್ ಅಂತೆ, ನೋಡೋಕೆ ಚೆನ್ನಾಗಿದ್ದಾನೆ ನೋಡು. ಡಾಕ್ಟರ್ ಆದ್ರೆ ನಾನೇನು ಮಾಡಲಿ? ಡಾಕ್ಟರ್ ಕಡಿಮೆ ಇದ್ದಾರಾ? ನಂಗೆ ಡಾಕ್ಟರ್ ಬೇಕು ಅಂದರೆ ಎಷ್ಟು ಜನ ಇದ್ದಾರೆ ಅಲ್ವಾ? ನನಗೆ ಈ ಮದುವೆಗೆ ಫಿಕ್ಸ್ ಮಾಡಿರೋಂತಹ ಕೆಲವೊಂದು ಮೌಲ್ಯಗಳಿದೆ ಅಲ್ಲ, ಅಳತೆಗೋಲು ಇದೆಯಲ್ಲ, ಅದು ನನಗೆ ಯಾವತ್ತೂ ಇಷ್ಟ ಆಗ್ತಾ ಇರಲಿಲ್ಲ. ಇನ್ನು ಪ್ರೀತಿ ವಿಷಯಕ್ಕೆ ಬಂದಾಗ, ಪ್ರೀತಿನೇ ಬೇರೆ, ಮದುವೆನೇ ಬೇರೆ. ಮದುವೆ ಆಗ್ಬಿಟ್ರೆ ನಮ್ಗೆ ಪ್ರೀತಿ ಸಿಕ್ಬಿಡ್ತು ಅಂತ ಅರ್ಥ ಅಲ್ಲ. ನಾವು ಇಷ್ಟಪಟ್ಟವ್ರನ್ನೇ ಮದುವೆ ಆದ್ರೂ ಕೂಡ ಅಲ್ಲಿ ಪ್ರೀತಿ ಸಿಗುತ್ತೆ ಅಂತ ಗ್ಯಾರಂಟಿ. ಒಂದು ರೂಫಲ್ಲಿ ನಾವು ಬದುಕಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಪ್ರೀತಿ ತನ್ನ ನಿಜವಾದ ಮೌಲ್ಯನ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರೀತಿ ಯಾವಾಗ್ಲೂ ಮತ್ತೆ ಅದರಿಂದ ಅಳಿಯೋಕ್ಕೂ ಆಗಲ್ಲ ಪ್ರೀತಿ. ಇವಾಗ ಜವಾಬ್ದಾರಿಗಳಾಗಿ ಬದಲಾದ್ಮೇಲೆ ಮದ್ವೆ ಅನ್ನೋದು ಆ ಇರಿಟೇಷನ್ಗಳಿರುತ್ತಲ್ಲ, ಒಬ್ರಿಗೊಬ್ರು ಡೈಲಿ ಮುಖ ನೋಡ್ಕೊಳ್ಳೋದು, ಮನೆ ಕೆಲಸಗಳು, ಗದ್ದಲಗಳು, ಅದೆಲ್ಲ ಶುರುವಾಗುತ್ತೆ. ಅದನ್ನ ಪ್ರೀತಿ ಮುಗೀತು ಅಂತನೋ, ಪ್ರೀತಿ ಇದಾಯ್ತು ಅಂತನೋ ಅನ್ಕೊಳಕ್ ಈವರೆಗೆ ನನಗೂ ಆಗಿಲ್ಲ. ಹಂಗಾಗಿ ಪ್ರೀತಿ ಕಂಟಿನ್ಯೂಸ್ ಆಗಿರಕ್ ಸಾಧ್ಯ ಇಲ್ಲ. ಪ್ರೀತಿ ಒಂದೇ ತರ, ಒಂದೇ ಮಾಪನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ.
ಪ್ರೀತಿಯ ರೂಪ ಬದಲಾಗ್ತಾ ಇರುತ್ತೆ, ಭಾವನೆಗಳು ಬದಲಾದಂಗೆ, ಭಾವನೆಗಳು ಮನಸ್ಸು ಮೈ ಎಲ್ಲ ಬದಲಾಗ್ತಾ ಇರುತ್ತೆ. ಮದ್ವೆಯಲ್ಲಿ ನೀವು ಜವಾಬ್ದಾರಿ ಬಂದ ಮೇಲೆ ಅಷ್ಟೇ ಮೊದಲಿನ ಆ ಒಂದು ಉತ್ಕಟವಾದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಕ್ ಸೆಳೆತ ಇರಲ್ಲ. ಪ್ರೀತಿನ ನಾವು ಬೇರೆ ಒಂದು ಲೆವೆಲ್ಲಲ್ಲೇ ಇಟ್ಟು ನೋಡ್ಬೇಕು. ಅದನ್ನ ಜೀವನ ಪ್ರೀತಿ ಉಳಿಬೇಕು ಅಂದ್ರೆ ಒಂದು ಪ್ರೀತಿ ಬೇಕು, ಅದು ಸದಾ ಜಾಗೃತವಾಗಿರ್ಬೇಕು ಅಷ್ಟೇ. ಅದ್ರ ಹಿಂದೆ ನಾವು ಓಡಾಡಕ್ಕಾಗಲ್ಲ, ಅದ್ರ ಹಿಂದೆ ಓಡ್ ಹೋಗಕ್ಕಾಗಲ್ಲ ಪ್ರೀತಿ ಹಿಂದೆ. ಇನ್ನು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಫ್ರೀಡಮ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅನ್ಕೊಳ್ತಾರೆ ಮದ್ವೆ ವಿಷಯದಲ್ಲಿ. ಆಯ್ಕೆ ನಿಂದೆ ಅಂದ್ಬಿಟ್ರೆ ಅವರು ರಿಲೀಫ್ ಆಗ್ಬಹುದು. ಬಟ್ ಅಲ್ಲಿಂದ ಸ್ಟಾರ್ಟ್ ಆಗೋದು, ನಿಜವಾದ ಹೋರಾಟ ಸ್ಟಾರ್ಟ್ ಆಗೋದು ಆಯ್ಕೆ ನಮ್ಮದೇ ಆದ ಮೇಲೆ. ಖಂಡಿತ ಹೌದು, ಸುಲಭ. ಅದು ನಿಜವಾಗ್ಲೂ ಸುಲಭವಾದ ಇದಲ್ಲ. ಒಂದು ಸಾಂಗತ್ಯನ ಹುಡ್ಕಾಡ್ಕೊಳ್ಳೋದು, ನಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ತಕ್ಕಂಗೆ ಆ ಸಾಂಗತ್ಯ ಸಿಕ್ಕೋದು, ಅದು ಜೀವನ ಪೂರ್ತಿ ಮುಂದುವರಿಯೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲವೇ ಅಲ್ಲ. ಸೊ ನಾನು ಆ ಥರ ಜನರನ್ನ, ನನಗೆ ಆವಾಗ ಮದುವೆ ವಯಸ್ಸಿಗೆ ಬಂದಿರುವಂತಹ ಎಲ್ಲ ಫ್ರೆಂಡ್ಸು ಇದ್ರು. ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಫ್ಯಾಮಿಲಿಯಿಂದ ಬಂದವರು, ಇಂಡಿಪೆಂಡೆಂಟು, ಒಳ್ಳೆ ಸುಸ್ಥಿತಿಯಲ್ಲಿ ಇರೋರು, ತಮ್ಮ ಕೈಯಲ್ಲಿ ತಮ್ಮ ನೌಕರಿ ಇರುತ್ತೆ, ಸಾಕಷ್ಟು ಕಾಸಿರುತ್ತೆ, ದುಡ್ಡಿರುತ್ತೆ. ಆದಾಗಿನೂ ಕೂಡ ಆಯ್ಕೆ ಎಷ್ಟು ಕಠಿಣ ಅನ್ನೋದನ್ನ ನಾನು ನೋಡಿದ್ದೀನಿ. ಸೊ ಅದನ್ನೇ ನಾನು ಇದರಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಹಳಷ್ಟು ಕಡೆ. ಸಾಂಗತ್ಯ ಅನ್ನೋದು ಒಂದು ಜಜ್ಮೆಂಟಲ್ಲಿ ಮುಗಿದು ಹೋಗಲ್ಲ. ಒಂದು ಕಮ್ಯುನಿಕೇಶನ್ನಲ್ಲಿ ಒಂದು ಭೇಟಿಯಲ್ಲಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿ ಹೇಗೆ ನಮ್ಮ ಜೊತೆ ಕಂಪ್ಯಾಟಬಿಲಿಟಿ ಹೆಂಗಿರುತ್ತೆ ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ದಿಲೀಪನ ಪಾತ್ರ ತಗೊಂಡಾಗ ಎಲ್ಲೋ ಒಂದ್ ಕಡೆ ಅವನ ಪ್ರೀತಿಗೆ ಅವನ್ ಜನ್ಯೂನ್, ಅವನ ನಿರ್ಧಾರಗಳೇನಿರುತ್ತೆ ಅದು ಅವ್ನು ಮಾಡಿ ಆಗಿರುತ್ತೆ. ಸಿದ್ಧ, ನಾನು ನಿನ್ನ ಪ್ರೀತಿಸ್ತೇನೆ ಇರ್ಬೇಕು ಅಂದ್ಕೊಂಡು, ಅದೇ ಪೂರ್ಣ ಕೊಡೋ ಆನ್ಸರ್ಗಳು ಯಾವುವು, ಅದಕ್ಕೆ ಸಮಾಧಾನ ಅಂತ ನನಗೂ ಅನ್ಸಲ್ಲ. ಆಕೆ ಇಲ್ಲ, ಇದು ಅವನಿಗೋಸ್ಕರ ತುಡಿವಾಗ್ಲು ನೀನು ನನ್ನ ಆತ್ಮ, ನೀನಂಗೆ ಒಂದು ಸಾಂಗತ್ಯ ಹಾಗಿರ್ಬೇಕಂತ ಹೇಳ್ಬೇಕಾದ್ರೂ ಮತ್ತೆ ಅದನ್ನ ಅವನ ಸಾಂಗತ್ಯದ ಜಾಗಕ್ಕೋ ಗಂಡನ ಜಾಗಕ್ಕೋ ಕೂರಿಸ್ಕೊಳಕ್ಕಾಗದಿರೋ ಮನಸ್ಥಿತಿ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಒಂದು ಗೊಂದಲ ಹಾಗೆ ಮುಂದುವರಿಯುತ್ತೆ. ಕಾದಂಬರಿ ಕೂಡ ಹಾಗೆ ಮುಗಿಯುತ್ತೆ. ಅವಳು ಅವನಿಗೆ ಹೇಳ್ಬಿಟ್ಟು ಹೊರಡ್ತಾಳೆ, ಇದು ಕೊನೆ ಭೇಟಿ, ನೀನು ಇರಬೇಕು ಅನ್ನೋ ಇದಿರುತ್ತೆ. ಬಟ್ ಇಲ್ಲಿ ನಮ್ಮ ಸಂಬಂಧ ಮುಗೀತು ಅನ್ನೋದು ಒಂದಿದ್ದೇ ಇರುತ್ತೆ. ಈ ದಿಲೀಪ ಅನ್ನೋ ಪಾತ್ರದ ಬಗ್ಗೆ ನೀವೇನಾದ್ರು ಹೇಳಬೇಕು ನನಗೆ, ಸಮಾಧಾನ ಮಾಡಿ. ಅದು ಕೂಡ ನನ್ನ ಜೊತೆ ಇರುವಂತಹ ಒಂದು ಪಾತ್ರನೇ, ನನಗೆ ಎದುರಾದಂತಹ ಪಾತ್ರನೇ. ಅದನ್ನ ನಾನು ಒಂದು ನಿರ್ದಿಷ್ಟ ಒಂದು ಸ್ಪೆಸಿಫಿಕ್ ರೋಲ್ ಕೊಟ್ಟಾಗ ಅದು ಆ ರೂಪ ಪಡೆದಿತ್ತು. ಈಗ ಪೂರ್ಣ ಆಗಿರ್ಬೋದು, ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು. ನಮಗೇನು ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಮ್ಮ ಸಂಗಾತಿ ಈ ತರ ಇರಬೇಕು ಅಂತ. ಅದು ಸಡನ್ ಆಗಿ ಯಾವತ್ತೂ ನಮ್ಗೆ ಎದುರಾಗದೆ ಇರ್ಬೋದು. ಎದುರಾದಾಗ ಯಾರೋ ಬಂದಾಗ ಆಘಾತನೂ ಶುರುವಾಗ್ಬಿಡುತ್ತೆ. ಎದುರಾದಾಗ ಅವರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರ್ಬೋದು, ಅಥವಾ ನಾವು ಅವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರ್ಬೋದು. ಯಾವಾಗ ನಮ್ಗೆ ಅವ್ರು ಬರ್ಬೇಕು ನನ್ನ ಲೈಫಲ್ಲಿ ಅವ್ನು ಇರ್ಬೇಕು, ನನಗೆ ಈಗ ಎದುರಿಗೆ ಬಂದು ನಿಲ್ಬೇಕು ಅವನು ಅನ್ಸುತ್ತೋ ಅವಾಗ ಅವ್ನು ಬರಲ್ಲ. ಅವ್ನು ಬಂದು ಎದುರು ನಿಂತಾಗ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇಬ್ಬರ ಮಧ್ಯ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ, ಒಂದು ಏನೋ ಒಂದು ಪರಿಸ್ಥಿತಿ ಇರುತ್ತೆ. ನನಗೆ ನೀವು PGನ ಬರೆದು ಮುಂದೆ ಇಟ್ಮೇಲೆ ನಿಮ್ಗೆ ಎಂತೆಂಥ ಸ್ಪಂದನೆಗಳು ಬಂದಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, PG ಜೊತೆ ಇರ್ಬೋದು, ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ತಿಳ್ಕೊಬೇಕು. ನಾನು ಫಸ್ಟು ಈ ಕಾದಂಬರಿ ಬರೆಯೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಿಲ್ಲ ನಿಮ್ಗೆ. ರವಿ ಬೆಳಗೆರೆ ಸರ್ ಹತ್ರ ಹೋಗ್ತಿದ್ದೆ, ನಾನು ತುಂಬಾ ಹೋಗ್ತಿದ್ದೆ. ಅವಾಗ ಈ ತರ ಬುಕ್ ಇದೆ, ಅದನ್ನ ಬುಕ್ PG ಲೈಫ್ ಎಕ್ಸ್ಪೀರಿಯನ್ಸು, ಅದನ್ನ ಈ ತರ ಋಣ ಅಂತ ಒಂದು ಇದು ಮಾಡೋಣ ಅಂತ ಇದ್ದೀನಿ ಅಂತ. ಇದನ್ನ ಸ್ಟಾರ್ಟಿಂಗ್ ಒಂದಷ್ಟು ಪೇಜಸ್ ನಾನು ಅವ್ರಿಗೆ ಕೊಟ್ಟೆ, ಒಂದೆರಡು ಅಧ್ಯಾಯನ. ಅವರು ಅದನ್ನ ನೋಡಿ, ಇಲ್ಲಿ 4 ಪಾತ್ರಗಳು ಬರುತ್ತೆ ಇದರಲ್ಲಿ. 4 ಪಾತ್ರಗಳಲ್ಲಿ 3 ಪಾತ್ರ ಫಸ್ಟ್ ಎಕ್ಸಿಟ್ ಆಗ್ಬಿಡುತ್ತೆ. ಆ ಎಕ್ಸಿಟ್ ಆಗೋದಕ್ಕೆ ನಾನು ಸರಿಯಾದ ಕಾರಣ ಕೊಟ್ಟಿರ್ಲಿಲ್ಲ ಮೊದಲನೇ ವರ್ಷನ್ನಲ್ಲಿ. ನನಗೆ ಅವರು ಒಬ್ರು ನಿನ್ನ ಲೈಫಿಂದ ಎಕ್ಸಿಟ್ ಆಗ್ತಾರೆ ಅಂದ್ರೆ ಸುಮ್ಮನೆ ಆಗಿರ್ತಾರ, ಒಂದ್ ಏನಾದ್ರೂ ರೀಸನ್ ಇರುತ್ತಲ್ಲ. ಯಾವ ಕಥೆಯಲ್ಲಿ ಯಾವ ಪಾತ್ರಗಳು ಹೇಳದೆ ಕೇಳದೆ ಸಡನ್ ಆಗಿ ಮರೆ ಆಗ್ಬಾರ್ದು.
ಅವರು ಕೊಟ್ಟಿರೋಂತಹ ಒಂದು ಬಹಳ ಆ ನಾವೆಲ್ಲಿಗೆ ಮೌಲ್ಯ ಆ್ಯಡ್ ಆಗಿರೋದೇನೆ ಅವ್ರು ಕೊಟ್ಟಿರೋಂಥ ಈ ಮಾತಿನಿಂದ. ಪ್ರತಿಯೊಂದು ನಿಮ್ಮ ಪಾತ್ರಗಳು ಸರಿಯಾದ ಕಾರಣದಿಂದ ಸರಿಯಾದ ಸಂದರ್ಭದಲ್ಲಿ ಎಕ್ಸಿಟ್ ಆಗುತ್ತೆ ಅಲ್ಲಿಂದ. ಈಗ ವಂದನ ಹೋಗ್ಬೇಕು ಅಂದ್ರೆ ಅವಳಿಗೆ ಅವನು ಮೋಸ ಮಾಡ್ತಾನೆ, ಮಾಡಿದ ತಕ್ಷಣ ಮಗನ ಬದುಕಲ್ಲಾದ್ರೂ ನಾನು ಇರ್ಬೇಕು ಅಂತ. ಸೊ ಅದನ್ನು ಕೂಡ ರವಿ ಬೆಳಗೆರೆ ಅವರು ಜೊತೆ ಡಿಸ್ಕಷನ್ ಆದಮೇಲೆ ಅದು ಎಂಡಿಂಗು ಇದು ಆಗಿರೋದು. ಇನ್ನೊಂದು ಆಮಿನಿನ ನಾನು ಎಕ್ಸಿಟ್ ಮಾಡಬೇಕಾಗಿತ್ತು. ಸೊ ಅವ್ರನ್ನ ಎಕ್ಸಿಟ್ ಮಾಡೋದಕ್ಕೆ ನನಗೆ ಸಾಲಿಡ್ ಕಾರಣಗಳು ಕಣ್ಮುಂದೆ ಇರಲಿಲ್ಲ. ಅದೇ ವೇಳೆಗೆ ನ್ಯೂಸ್ ಪೇಪರಲ್ಲಿ ಒಂದು ಸುದ್ದಿ ಈ ಥರ ಒಂದು ಸುಸೈಡ್ ಕೇಸ್ ಓದ್ತೆ ನಾನು, ಅದನ್ನ ಇಲ್ಲಿಗೆ ಅಪ್ಲೈ ಮಾಡಿದ್ದು. ಸೊ ಇನ್ನೊಂದು ಯಾವುದೋ ಕಥೆಯಲ್ಲಿ ನಾನು ಬಾನು ಮುಷ್ತಾಕ್ ಅವ್ರ ಕಥೆಯಲ್ಲೇನೋ ಒಂದು ಸಾವಿನ ಬಗ್ಗೆ ಓದಿದ್ದೆ. ಆ ಒಂದು ಸಂಗತಿ ನನಗೆ ಇಲ್ಲಿ ಎಲ್ಲೋ ಒಂದು ಕಡೆ ಈ ಕತೆ ಫ್ಲೋ ಅಲ್ಲಿ ಅದು ಸಹಾಯ ಮಾಡ್ತು ನನಗೆ. ಇನ್ನೊಂದು ಹಿಮ ಎಕ್ಸಿಟ್ ಕೂಡ ಅದು ಪ್ಲೇನ್ ಆಗಿರೋವಂಥದ್ದು, ಅದಕ್ಕೇನು ಬಹಳ ಇದಲ್ಲ. ಆಲ್ಮೋಸ್ಟ್ ಅಲ್ಲಿ ಪೀಜಲ್ಲಿ ಹಾಗೆ ಆಗುತ್ತೆ, ಎಲ್ಲೋ ಮದುವೆ ಸೆಟ್ ಆಗುತ್ತೆ, ಏನೋ ಆಗುತ್ತೆ. ಆಮೇಲೆ ನನಗೆ ಮಾತಾಡ್ತಾ ರವಿ ಬೆಳಗೆರೆಯವರು ಒಂದು ಮಾತು ಹೇಳಿದ್ರು, ಯಾವುದೇ ಬರವಣಿಗೆ ಆರಂಭ ಮಾಡುವಾಗ ಇದು ಹಿಂಗೆ ಅಂತ್ಯ ಆಗ್ಬೇಕು ಅಂತ ನೀನು ಡಿಸೈಡ್ ಮಾಡಬೇಡ, ಅದು ಆ ಕಥೆನೇ ಡಿಸೈಡ್ ಮಾಡಬೇಕು. ನೀನು ಬರಿತಾ ಹೋಗ್ತೀಯ, ತಾನು ಹೆಂಗೆ ಮುಂದುವರಿಬೇಕು, ತಾನು ಎಲ್ಲಿ ಎಂಡ್ ಆಗಬೇಕು ಅಂತ ಅದೇ ಹೇಳ್ಬೇಕು ನಿಮಗೆ, ನೀವು ಡಿಸೈಡ್ ಮಾಡೋದಲ್ಲ ಅದು. ಸೊ ಅದು ಕೂಡ ನನಗೆ ಕತೆ ಎಂಡಿಂಗು ನಾನು ಡಿಸೈಡ್ ಮಾಡಿರಲಿಲ್ಲ ಮುಂಚೆ, ಇದನ್ನು ಬರೆಯುವಾಗ ಕತೆ ಎಂಡಿಂಗ್ ಡಿಸೈಡ್ ಆಗಿರಲಿಲ್ಲ. ಅದು ಹೋಗ್ತಾ ಅವಳಿಗೆ ಏನೋ ಒಂದು ಹುಡುಕಾಟ ಇರುತ್ತೆ ಅಲ್ಲಿ ಕಥಾನಾಯಕಿಗೆ, ಪೂರ್ಣಳಿಗೆ. ಅವಳ ಹುಡುಗ ಒಂದು ಕ್ಯಾರೆಕ್ಟರ್ ಒಳಗೆ ಕನ್ಸಲ್ಲಿ ಬರ್ತಾ ಇರುತ್ತೆ ಅವಾಗ, ಅದನ್ನ ಹುಡುಕಾಡ್ಕೊಂಡು ತುಂಬಾ ಅಲಿತಾಳ ಅವಳು. ಆದ್ರೆ ಅದು ದಿಲೀಪ ಆಗಿರಲ್ಲ. ಅವಳು ಅದನ್ನ ಸಾಕಷ್ಟು ಬಾಯಿ ಬಿಟ್ಟು ಅವನಿಗೆ ಹೇಳ್ತಾಳೆ, ನೀನಲ್ಲ ಅವನು, ನಾನು ಯಾರಿಗೋ ಹುಡುಕ್ತಾ ಇದ್ದೀನಿ, ಬಟ್ ನೀನಲ್ಲ ಹೇಮಂತಂಗೂ ಅದೇ ಹೇಳ್ತಾಳೆ. ಅವಳಿಗೆ ಕಣ್ಣೆದುರಿಗೆ ಬಂದಿರೋ ಯಾವ ಕ್ಯಾರೆಕ್ಟರ್ ಕೂಡ ಅವಳ ಮನಸ್ಸಲ್ಲಿರೋಂತಹ ಎಕ್ಸ್ಪೆಕ್ಟೇಷನ್ಗೆ ತಕ್ಕದಾಗಿ ಒಂದು ಕ್ಯಾರೆಕ್ಟರ್ ಅವಳ ಕಣ್ಮುಂದ್ ಬರಲ್ಲ. ಸೊ ಹಂಗಿದ್ದಾಗ ಅವಳನ್ನ ಒತ್ತಾಯಪೂರ್ವಕವಾಗಿ ಯಾಕೆ ಮದ್ವೆ ಮಾಡ್ತೀಯಾ ಅಂದ್ರು. ಅದು ಫಸ್ಟ್ ಎಂಡ್ ಆಗೋದು ಅವಳು ದಿಲೀಪಿನ ಜೊತೆ ಮದ್ವೆ ಆಗೋದ್ರ ಮೂಲಕ ಇತ್ತು ನನ್ನ ತಲೆಯಲ್ಲಿ. ಅವರು ಈಗ ನೀನೇ ಆ ಕ್ಯಾರೆಕ್ಟರಲ್ಲಿ ನಿಂತು ಯೋಚನೆ ಮಾಡು, ನಿನಗೆ ಅವನು ಅಲ್ಲ ಅಂತ ಸ್ಟಾರ್ಟಿಂಗ್ ಇಂದ ಗೊತ್ತು, ಅವ್ನು ನಿನ್ನ ಫ್ರೆಂಡು, 20 ವರ್ಷದಿಂದ ನಿನ್ ಜೊತೆ ಇರೋನು, ಅವನು ನಿನ್ ಲವ್ ಅಲ್ಲ, ನಿನ್ನ ಪ್ರೀತಿ ಅವನಲ್ಲ ಅಂತ ಗೊತ್ತಿದೆ. ಆದ್ರೂ ನೀನು ಯಾಕೆ ಆ ಕ್ಯಾರೆಕ್ಟರ್ನ ಅವನ ಜೊತೆ ಇದ್ ಮಾಡ್ತೀಯ, ಯಾಕೆ ಮೆಚ್ಚಿಸ್ಬೇಕು ಅಂತಾನ ಜನರನ್ನ, ಸಿದ್ಧ ಮಾದರಿಯ ಚೌಕಟ್ಟಿಗೆ ಒಳಪಡಿಸೋದು, ಮತ್ತೆ ಮೆಚ್ಚಿಸಬೇಕು ಅನ್ನೋ ಜನರು ಹಿಂಗ್ ಮಾಡಿದ್ರೆ ಈ ಜನರು ಇದನ್ನ ಮೆಚ್ಕೋತಾರೆ, ಅದನ್ನ ಬಿಟ್ಬಿಡು. ನೀನು ನಿಜವಾಗ್ಲೂ ಆ ಕ್ಯಾರೆಕ್ಟರ್ ಒಳಗಡೆ ನೀನೇ ಆ ಕ್ಯಾರೆಕ್ಟರ್ ಆಗಿ ನೋಡು, ಪ್ರತಿಯೊಂದು ಕ್ಯಾರೆಕ್ಟರ್ನು ನೀನ್ ಇಳಿದ್ ನೋಡು. ಆವಾಗ ನನಗೆ ಅಫ್ಕೋರ್ಸ್ ನಾನು ಹುಡುಕಾಡ್ತಾ ಇರೋನು ಅವನಲ್ಲ ಅಂದಾಗ ನಾನು ಅವನ ಜೊತೆ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಆ ಎಂಡಿಂಗ್ ಬಂದಿರೋದು. ಆಕ್ಚುಲಿ ಆ ಎಂಡಿಂಗ್ಗೆ ಇಡೀ ಕಾದಂಬರಿಯ ಶಕ್ತಿ ಅಂತಾನು ಅನ್ಸುತ್ತೆ. ಕಾಯ್ಕೊಂಬಂದಿರೋ ಕೆಲವೊಮ್ಮೆ ಅಪೂರ್ಣ ಅನಿಸ್ಬಹುದು ಅದು, ಬಟ್ ಪೂರ್ಣತೆ ಅನ್ನೋದು ಹುಡುಕೋಕ್ಕಾಗಲ್ಲ. ಜೀವನದಲ್ಲಿ ಪೂರ್ಣತೆ ಸಿಗಲ್ಲ ಅಂದ ಮೇಲೆ ಬರಹದಲ್ಲಿ ಯಾಕೆ ನಾವು ಪೂರ್ಣತೆನ ಇದ್ ಮಾಡ್ಬೇಕು, ಆ ಒಂದು ಇದ್ರಲ್ಲಿ ಬರ್ತಿರೋದು. ಇನ್ನೊಂದು ನನ್ಗೆ ಒಬ್ರು ಅವರು ಕೂಡ ಬರಹಗಾರೆ, ಅವರಂದ್ರು ನಿಮ್ ಬರವಣಿಗೆ ಇದನ್ನ ಓದಕ್ ಕೊಟ್ಟಾದ್ಮೇಲೆ ನಿಮ್ ಬರವಣಿಗೆ ತುಂಬಾ ಚೆನ್ನಾಗಿದೆ, ಓದಿಸ್ಕೊಂಡು ಹೋಗುತ್ತೆ, ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸು ನೀವು ಕಷ್ಟ ನೋಡಿಲ್ಲ, ಬಡತನ ನೋಡಿಲ್ಲ, ಹಿಂಸೆ ಗೊತ್ತಿಲ್ಲ, ಅವಮಾನ ಗೊತ್ತಿಲ್ಲ. ಈಗ ಕೆಳಜಾತಿಯಲ್ಲಿ ಹುಟ್ಟಿದವ್ರಿಗೆ ಅವಮಾನ, ಹಿಂಸೆ, ಕಷ್ಟ ಗೊತ್ತಿರುತ್ತೆ, ಬಡತನದಲ್ಲಿ ಬೆಳೆದವ್ರಿಗೆ ಗೊತ್ತಿರುತ್ತೆ. ನೀವೊಂದು ಕಂಫರ್ಟ್ ಲೈಫ್ ಅಲ್ಲಿ ಬಂದಿದ್ದಕ್ಕೆ ಏನಂತ ನಿಮ್ಮ ಅನುಭವಗಳನ್ನ ದಾಖಲಿಸ್ತೀರಾ ಅಂತ ಅವರ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಇಲ್ಲಿ ಕೂಡ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅನುಭವ ರಿಚ್ ಆಗೋದು, ಶ್ರೀಮಂತ ಆಗೋದು ಬರೀ ಬಡತನದಿಂದಲ್ಲ, ನೋವು, ಹಿಂಸೆ, ಅವಮಾನದಿಂದ ಅಲ್ಲ. ಅದ್ಯಾವುದೋ ನನ್ನದಾಗದೇ ಇರಬಹುದು. ಆದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಹೆಣ್ಣಿನ ಅನುಭವಗಳಿಗೆ ಸಂಬಂಧಪಟ್ಟಿದ್ದು. ಒಮ್ಮೆ ಒಂದು ರಾತ್ರಿ 12 ಗಂಟೆಗೆ ಡ್ಯೂಟಿ ಮುಗಿಯುತ್ತೆ, ಅವಳದು ವ್ಯಾನ್ ಮಿಸ್ ಆಗ್ಬಿಡುತ್ತೆ, ಆಫೀಸ್ ವ್ಯಾನ್. 12 ಗಂಟೆಗೆ ಆಚೆ ಬಂದ್ರೆ ಕ್ಯಾಬ್ ಮಾಡ್ಕೊಳಕ್ಕೂ ಭಯ, ಆಟೋದಲ್ಲಿ ಹೋಗಕ್ಕೂ ಭಯ, ಕಲಿ ಜೊತೆ ಡ್ರಾಪ್ ತಗೊಳಕ್ಕೂ ಭಯ. ಅವಳು ನಡು ರಸ್ತೆ ಮೇಲೆ ಬಂದು ನಿಂತು ಮನೆ ಸೇರೋದು ಹೆಂಗೆ ಅನ್ನೋ ಯೋಚನೆ ಮಾಡ್ತಾಳಲ್ಲ, ಆ ಕಳವಳ, ಆ ಒಂದು ಸಂದಿಗ್ಧತೆ, ಆ ಅನುಭವನ ನೀವು ಯಾವ ಲಿಸ್ಟಿಗೆ ಹಾಕ್ತೀರಿ
ಅಲ್ವಾ. ಬಡತನನೇ ಒಂದು ಶ್ರೀಮಂತ ಅನುಭವ ಕಟ್ಟಿಕೊಡುತ್ತೆ ಅಂತ ಅಲ್ಲ, ನಮ್ಮ ಕಂಫರ್ಟ್ ಲೈಫ್ ಅಲ್ಲ. ನಾವೇನ್ ಬದುಕಿರಲ್ಲ ಅದನ್ನ ಬರೆಯೋಕ್ಕೂ ಹೋಗ್ಬಾರ್ದು, ಮತ್ತೆ ಅದಕ್ಕೆ ನ್ಯಾಯ ಸಾಧಿಸೋಕ್ಕಾಗಲ್ಲ. ಮತ್ತೆ ನನ್ನ ಸ್ನೇಹಿತ ಯಾವಾಗ್ಲೂ ಹೇಳ್ತಿರ್ತಾನೆ, ಅಜ್ಜನ ಹೆಗಲ್ ಮೇಲೆ ಕೂತ್ಕೊಂಡ ಮಗುಗೂ ಒಂದ್ ನೆನಪುಗಳಿರುತ್ತೆ ಅಂತ. ಎಲ್ಲರೂ ಬದುಕಿರ್ತಾರೆ. ಆ ಜೀವನನ ನಾಟಕ ಇಲ್ಲದೆ, ನಾಟಕೀಯತೆ ಇಲ್ಲದೆ ಬರಿಬಹುದು. ಎಲ್ಲೋ ಒಂದ್ ಕಡೆ ಅನ್ನಿಸ್ಬೋದು ಪೂರ್ಣಗೆ ಸಿಗೋ ಅವಕಾಶಗಳಿದೆಯಲ್ಲ, ಎಲ್ಲೋ ಒಂದ್ ಆಂಟಿ ಬಂದು ತಕ್ಷಣ ಮನೆ ಸಿಗೋದು, ಎಲ್ಲೋ ಒಂದ್ ಕಡೆ ಊಟ ಸಿಗೋದು, ಎಲ್ಲೋ ಒಂದ್ ಕಂಫರ್ಟ್ ಝೋನ್ ಸಿಗೋದು, ಮತ್ತೆ ಏನೋ ಮಾತಾಡ್ಬೇಕಾದ್ರೂ ಕೇಳಿಸ್ಕೊಳ್ಳೋ ಅಂತ ಫ್ಯಾಮಿಲಿ, ದಾಳಿ ಮಾಡಲ್ಲ, ದೌರ್ಜನ್ಯ ಮಾಡಲ್ಲ, ಹರ್ಟ್ ಆಗ್ತಾರೆ, ಹರ್ಟ್ ಆಗೋ ತರ ಮಾತಾಡ್ತಾರೆ, ಸ್ಮೂತ್ ಲೈಫ್ ಅಂತ ಅನ್ಸುತ್ತೆ. ಅದು ಅನುಭವ ನಿಮ್ದಾದಾಗ ಅದು ಓಕೆ, ಹೀಗೆ ಇರ್ಬೇಕಾಗಿಲ್ಲ. ಆಮೇಲೆ ಅನುಭವಗಳನ್ನ ನೀವು ಕೆಟಗರೈಸ್ ಮಾಡಕ್ ಆಗಲ್ಲ, ಒಂದೊಂದು ಕೆಟಗರಿಯಲ್ಲಿ ಸೇರ್ಸಕ್ಕಾಗಲ್ಲ. ನಿಮ್ಮ ಅನುಭವ ಎಷ್ಟೇ ಕಂಫರ್ಟ್ ಅಲ್ಲಿ ಇರ್ಬೋದು, ನೀವು ಸಂಪಾದನೆ ಮಾಡ್ತಿರ್ಬೋದು, ದುಡಿತಿರ್ಬೋದು, ನಿಮ್ಮ ಕೈಯಲ್ಲಿ ಸ್ವಂತ ಡಿಸಿಷನ್, ನಿಮ್ ಡಿಸಿಷನ್ ನಿಮ್ಮ ಮನೇಲಿ ಒಂದು ವ್ಯಾಲ್ಯೂ ಇದೆ ಅಂದ್ರೆ, ಆದ್ರೂನು ಅದರ ಆಚೆಗೆ ಕೆಲವೊಂದು ತಳಮಳಗಳು ಇದ್ದೇ ಇರುತ್ತೆ. ಆ ತಳಮಳಗಳಿಗೆ ನಾವು ಸ್ಪಷ್ಟವಾದ ರೂಪ ಕೊಡೋದಕ್ಕೆ ಸಾಧ್ಯ ಆದ್ರೆ, ಓಪನ್ ಆಗಿ ಯಾವ ಸಂಕೋಚಗಳು ಇಲ್ಲದೇನೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅದೊಂದು ಒಳ್ಳೆಯ ಬರಹ. ಹೌದು, ಖಂಡಿತ. ಓಕೆ, ನಿಮ್ಮ ಮುಂದಿನ ಬರಹದ ಬಗ್ಗೆ ಮಾತಾಡ್ಬೋದು ತಕ್ಷಣ? ಮುಂದಿನ ಬರಹಗಳು ಕೂಡ ಈ PG ಕಾದಂಬರಿಯಲ್ಲಿ ಬರೋಂತಹ ಪಾತ್ರಗಳಿಗಿಂತ ಇನ್ನೂ ಹೆಚ್ಚು ಬೋಲ್ಡ್ ಆದ ಪಾತ್ರಗಳು, ಇನ್ನೂ ಗಾಢವಾದ ಅನುಭವಗಳನ್ನ ತನ್ನದಾಗಿಸಿಕೊಂಡಂತಹ ಪ್ರಬುದ್ಧ ಹೆಣ್ಣು ಮಕ್ಕಳ ಪಾತ್ರಗಳು ಮುಂದೆ ಬರಹದಲ್ಲಿ ಬರೋರು. ಆಲ್ಮೋಸ್ಟ್ ಸಿದ್ಧವಾಗಿದೆ, ಅದನ್ನೊಂದು ಫೈನಲೈಸ್ ಮಾಡ್ಬೇಕಷ್ಟೇ, ಸಣ್ಣ ಪುಟ್ಟ ಕೆಲಸಗಳು ಉಳ್ಕೊಂಡಿದೆ. ಇದು ಮದುವೆಯ ಹಂತದಲ್ಲಿರುವಂತಹ ಹೆಣ್ಣು ಮಕ್ಕಳ ಪ್ರೀತಿಯ ಹುಡುಕಾಟದ ಕತೆ. ಒಂದು ರೀತಿಯಲ್ಲಿ ಇಲ್ಲಿರುವಂತಹ ಎಲ್ಲಾ ಹೆಣ್ಮಕ್ಳು ಪ್ರೀತಿಯನ್ನ ಹುಡುಕಾಡ್ತಾರೆ. ಇದು ಪ್ರೀತಿ ಅಲ್ಲ, ಇನ್ನೆಲ್ಲೋ ಇದೆ, ಹೋಗ್ತಾರೆ, ಮೋಸಕ್ಕೆ ಒಳಗಾಗ್ತಾರೆ. ಇನ್ನೇನೋ ಆ ಕತೆ, ಇನ್ನು ಮುಂದೆ ಬಂದಿರುವಂತಹ ಕತೆಗಳು ಒಂದು ಕುಟುಂಬದಲ್ಲಿ ಇದ್ದುಕೊಂಡು ಪ್ರೀತಿಗಾಗಿ ಹಪಹಪಿಸುವಂತಹ ಹೆಣ್ಣು ಮಕ್ಕಳ ಕತೆಗಳು. ಒಂದು ಕುಟುಂಬ, ಒಂದು ಮನೆ, ಸಂಸಾರ, ಇದರ ಆಚೆಗೆ ಅವರು ಒಂಥರ ಈಗಿನ ಹೆಣ್ಮಕ್ಳು, ದುಡಿಯೋ ಹೆಣ್ಮಕ್ಳು ದಣದ್ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಒಂದು ಕ್ಷಣ ಒಂದು ಸ್ಪೇಸು ಸಿಗ್ತಾ ಇಲ್ಲ. ಆಫೀಸಲ್ಲಿ ಎಕ್ಸ್ಪೆಕ್ಟೇಷನ್ಸು, ಮನೆಯಲ್ಲಿ ಎಕ್ಸ್ಪೆಕ್ಟೇಷನ್ಸು, ಮಕ್ಕಳು ಎಕ್ಸ್ಪೆಕ್ಟೇಷನ್ಸು ಎಲ್ಲನೂ ಅವರಿಂದ ಬಯಸೋದೇನೆ. ಒಂಥರ ಸುಸ್ತಾಗ್ಬಿಟ್ಟಿದ್ದಾರೆ. ಮಾಡಿ 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 ಮಾಡ್ಬೇಕು, ಅದು ಮದ್ವೆ ಅಂತಾನೆ ಅಲ್ಲ, ಇವನ್ ನಾವೊಂದು ರೂಮ್ ಮಾಡ್ಕೊಂಡಿರ್ತೀವಿ ಅಂದ್ರೂ ಅದೆಲ್ಲ ಸಮಸ್ಯೆನೆ. ಅದನ್ನ ಹೇಗೆ ಇವಾಗ ಅಡಿಗೆ ಅನ್ನೋದು ಕೂಡ, ಅಡಿಗೆ ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಮಾಡೋದು, ವಾಶ್ರೂಮ್ ತೊಳೆಯೋದು, ಈಗ ಕೆಲಸದ ಅವರ್ ಜಾಸ್ತಿ ಆಗ್ತಾ ಇದೆ. 8 ಗಂಟೆ ಇದ್ದದ್ದು 9 ಗಂಟೆ 10 ಗಂಟೆ ಅದಾಗ್ತಾ ಇರುತ್ತೆ. ಮತ್ತೆ ಹೋಗಿ 2 ಮ್ಯಾನೇಜ್ ಮಾಡೋಕೆ ಯಾರಿಗೂ ಆಗಲ್ಲ. ಇಲ್ಲಿನ ಸುಸ್ತು, ಒಂಥರ ಡ್ರೈನ್ ಹಾಕ್ಬಿಡ್ತಾರೆ. ಪ್ರತಿದಿನಾನು ಆಫೀಸಲ್ಲಿ ಕೆಲಸ ಮಾಡಿ 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 ಅವ್ರು ಅಲ್ಲಿ ರೀಚ್ ಆಗ್ಬೇಕು, ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅವ್ರಿಗೆ ಕೆಲಸ ನಾವು ಮಾಡಿರುವಂತಹ ಕೆಲಸ. ಆಮೇಲೆ ಸಣ್ಣ ಪುಟ್ಟ ಆದ್ರೂನು ಅಯ್ಯೋ ಹೆಣ್ಮಕ್ಳು ಹಿಂಗೆ ಅನ್ನುವಂತಹ ಮಾತು, ಜೊತೆಗೆ ಬಯೋಲಾಜಿಕಲ್ ಆಗಿರುವಂತಹ ಸಮಸ್ಯೆಗಳು, ತುಂಬಾ ದೊಡ್ಡ ಸಮಸ್ಯೆ ಇರುತ್ತೆ. ಅದು ಅವ್ರಿಗೆ ನೋಡೋರ್ಗೆ ಏನು ಅಲ್ಲ ಅದು. ಆಮೇಲೆ ಮನೆಗೆ ಹೋಗಿ ಅಟೆಂಡ್ ಮಾಡಬೇಕು, ಮನೆಯಲ್ಲಿ ಎಲ್ಲನೂ ನಾವೇ ಮಾಡಬೇಕು. ಇದರೆಲ್ಲ ಮಧ್ಯೆ ಒಳಗಡೆಯಿಂದ ಡ್ರೈನ್ ಆಗ್ತಾ ಇದ್ದಾರೆ. ಆ ಹುಡುಕಾಟ PGಯಲ್ಲಿ ಏನು ಈ 30 ಒಳಗಡೆ ವಯಸ್ಸಿನ ಒಳಗಡೆ ಇರೋಂಥ ಹೆಣ್ಮಕ್ಳ ಹುಡುಕಾಟ ಒಂದು ರೀತಿ ಲೈಫ್ ಸೆಟಲ್ಮೆಂಟ್ ಆಗಿದೆ. ಲೈಫ್ ಸೆಟಲ್ಮೆಂಟ್ ಆದ ಮೇಲಿನ ಹುಡುಕಾಟ ಬೇರೆ ರೀತಿ, ಅದು ಕೊನೆ ಅನ್ನೋದೇ ಇಲ್ಲ ಅದಕ್ಕೆ. ಆ ನೋವುಗಳು, ಆ ತಳಮಳಗಳು, ಆ ಒಂದು ರೆಸ್ಪಾನ್ಸಿಬಿಲಿಟಿಗಳನ್ನ, ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ದಣಿದು ಹೋಗುವಂತಹ ಮನಸ್ಸುಗಳ ಪಿಸು ಮಾತುಗಳು ಮುಂದಿನ ಪುಸ್ತಕದಲ್ಲಿ. ಅದಕ್ಕೆ ಒತ್ತು ಕೊಡೋಣ ಅಂತ. ತುಂಬಾ ವಿಷಯ ತುಂಬಾ ಸೂಕ್ತವಾಗಿದೆ, ಮತ್ತೆ ಬರ್ಲೇಬೇಕಂತ ಅನಿಸ್ತಿರುತ್ತೆ. ಇಷ್ಟೊತ್ತು ನಿಮ್ಮ PG ಬಗ್ಗೆ ಇರ್ಬೋದು, ನ್ಯಾನ್ಸಿ ಬಗ್ಗೆ ಇರ್ಬೋದು, ಎಲ್ಲ ಕಥೆಗಳ ಬಗ್ಗೆ ಮತ್ತು ಜರ್ನಿ ಬಗ್ಗೆ ನಿಮಗಿಂತ ಜಾಸ್ತಿ ಸ್ವಲ್ಪ ನಾನೇ ಮಾತಾಡಿದೆ ಅನಿಸುತ್ತೆ. ಯಾಕೆಂದರೆ PG ಓದ್ತಾ ಇದು ನಿಮ್ಮದೆಲ್ಲ ನಂದು ಅನಿಸಿದ್ದಿದೆ. ಸೊ ಎಕ್ಸ್ಪೀರಿಯೆನ್ಸ್ ಅದು ಹಾಗೆ ಮಾತಾಡಿಸುತ್ತೆ. ಇಷ್ಟು ದೂರ ಬಂದು ತೀರಾ ಆಪ್ತವಾಗಿ ಮಾತಾಡಿದ್ವಿ. ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ. ಥ್ಯಾಂಕ್ ಯು.